ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಮುಂದಿನ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೆಗಳ MCQ ಸರಣಿಯನ್ನ ಹೀಗೆ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಸೊ ಇದರಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ನನ್ನ ಇಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ 100 ಪ್ರಶ್ನೆಗಳ ಒಂದು MCQ ಸರಣಿಯನ್ನ ಮಾಡಿದ್ದೆ. ಸೊ ಇವತ್ತು 50 ಪ್ರಶ್ನೆಗಳ ಸರಣಿ ನೆನಪು ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡೂ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿದ್ದೇನೆ. ಜೊತೆಗೆ ಹೆಚ್ಚಾಗಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಅನ್ನ ಹೆಚ್ಚಾಗಿ ಕೊಡೋದಿಲ್ಲ, ಬಟ್ ಯಾವ ಒಂದು ಆಯ್ಕೆ ಇರುತ್ತೋ ಆ ಆಯ್ಕೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿವರಣೆಗಳನ್ನ ಕೊಡ್ತೇನೆ. ಜೊತೆಗೆ ಇದು ನಿಮ್ಗೆ ಹೇಗಿರುತ್ತೆ ಅಂತ ಜಸ್ಟ್ ಒಂದು ರಿವಿಷನ್ ತರ ಇರುತ್ತೆ. ಸೊ ನೀವು ಏನ್ ಮಾಡ್ಬೇಕು, ಜಸ್ಟ್ ಆನ್ಸರ್ಸ್ ಅನ್ನ ಟೈಪ್ ಮಾಡಿ ಅಷ್ಟೇ. ಸೊ ನೀವು ಕಮೆಂಟ್ ಸೆಕ್ಷನ್ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ಸಿಗುತ್ತೆ. ಒಂದನ್ನ ಮರಿಬೇಡಿ, ಲೈಕ್ ಮಾಡೋದನ್ನಂತ ಮಾತ್ರ ಮರಿಬೇಡಿ. ಯಾಕಂದ್ರೆ ಅದೇ ನೀವು ನನಗೆ ಕೊಡುವಂತ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ಇನ್ನ ಹೆಚ್ಚಿನ ತಡ ಮಾಡದೆ ನಾವು 50 ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಸ್ವಲ್ಪ ಲೆಂತಿ ಆಗ್ಬೋದು, ಬಟ್ ಆದ್ರೆ ಸಾಧ್ಯವಾದಷ್ಟು ಬೇಗ ಈ ಒಂದು ವಿಡಿಯೋವನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕಂತಂದ್ರೆ 50 ಪ್ರಶ್ನೆಗಳಿರೋದ್ರಿಂದ ಸ್ವಲ್ಪ ದೀರ್ಘಕಾಲ ತೆಗೆದುಕೋಬಹುದು. ಮೊದಲನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಇನ್ಸುಲಿನ್ ಅನ್ನ ಸ್ರವಿಸುವಂತ ಅಂಗ ಯಾವುದು? ವಿಚ್ ಆರ್ಗನ್ ಸೆಕ್ರೇಟ್ಸ್ ಇನ್ಸುಲಿನ್ ಇನ್ ದ ಹ್ಯೂಮನ್ ಬಾಡಿ? ಯಕೃತ್, ಮೆದೋಜಿರಕ ಅಂಗಗ್ರಂಥಿ, ಮೂತ್ರಪಿಂಡ, ಪಿತ್ತಕೋಶ. ಯಾವುದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನ ಸ್ರವಿಸುವ ಅಂಗ? ಇನ್ಸುಲಿನ್ ಸರಿಯಾಗಿ ಸ್ರವಿಸಲಿಲ್ಲ ಅಂತ ನಮ್ಗೆ ಯಾವ ರೋಗ ಬರುತ್ತೆ? ಮಧುಮೇಹ, ಶುಗರ್ ಅಂತ ಕರಿತೀವಲ್ವಾ? ಸೊ ಆ ರೋಗ ಬರುತ್ತೆ. ಸೊ ಯಾವ ಒಂದು ಅಂಗ ಅಂತ ಕೇಳ್ತೀರಾ? ಸೊ ಯಾವುದು? ಮೆದೋಜಿರಕಾಂಗ ಗ್ರಂಥಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ವೆರಿ ಗುಡ್, ಗುಡ್. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ. ವಾಟ್ ಈಸ್ ದ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ರೆಡ್ ಬ್ಲಡ್ ಸೆಲ್ಸ್? RBCs ನ ಒಂದು ಜೀವಿತಾವಧಿ ಎಷ್ಟು ಅಂತ ಕೇಳಿದರೆ. 90 ದಿನನ, 100 ದಿನನ, 120 ದಿನನ, 150 ದಿನನ ಅಂತ ಇದೆ. ಸೊ ಯಾವುದು? ಸೊ RBCಗಳ ಸರಾಸರಿ ಜೀವಿತಾವಧಿ ಎಷ್ಟಾಗಿರುತ್ತೆ? ಎಸ್, RBCಗಳ ಸರಾಸರಿ ಜೀವಿತಾವಧಿ 4 ತಿಂಗಳುಗಳು. 4 ತಿಂಗಳು ಅಂತಂದ್ರೆ 4 ತಿಂಗಳು ಅಂತಾದ್ರೂ ಕೇಳಬಹುದು, ಅಥವಾ 120 ದಿನ ಅಂತ ಬೇಕಾದ್ರೂ ಕೇಳಬಹುದು. ಓಕೆನಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್, ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ವಿಟಮಿನ್ ನೀರಿನಲ್ಲಿ ಕರಗುವಂತ ವಿಟಮಿನ್ ಆಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವಾಟರ್ ಸಾಲ್ಯುಬಲ್ ವಿಟಮಿನ್? ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಸಿ ಅಂತ ಇದೆ. ಸೊ ಯಾವ್ದು ವಾಟರ್ ಸಾಲ್ಯುಬಲ್ ಆಗುತ್ತೆ? ಸೊ ನಾನು ಈಗಾಗಲೇ ನಿಮ್ಗೆ ನಾನು ಪಾಠಗಳು ಮಾಡಬೇಕಾದ್ರೆ ಬಹಳಷ್ಟು ಸಲ ಹೇಳಿದ್ದೀನಿ, ವಾಟರ್ ಸಾಲ್ಯುಬಲ್ ಇರುವಂತದ್ದು ನಮ್ಗೆ ಬಿ ಅಂಡ್ ಸಿ ಅಷ್ಟೇ. ಬಿಸಿ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಉಳಿದಂತೆಲ್ಲವೂ ಸಹ ಕೊಬ್ಬಿನಾಂಶದೊಂದಿಗೆ ಬೆರುತ್ತವೆ. ಆದ್ರೆ ಬಿ ಮತ್ತೆ ಸಿ ಎನ್ನುವಂತವು ಏನಾಗ್ತವೆ? ನೀರಿನಲ್ಲಿ ಕರಗುತ್ತವೆ. ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಎ, ಡಿ, ಇ ರಾಂಗ್ ಆಗುತ್ತೆ. ವೆರಿ ಗುಡ್. ಪ್ರತಿಯೊಬ್ಬರು ಸಹ ವಿಟಮಿನ್ ಸಿ ಅನ್ನೇ ಕೊಡ್ತಾ ಇದ್ದೀರಾ. ಸೊ ಆಪ್ಷನ್ ಡಿ ವಿಟಮಿನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಬ್ಲಡ್ ಕ್ಲಾಟಿಂಗ್ ನ ಪ್ರಮುಖ ಪಾತ್ರ ವಹಿಸುವುದು? ವಿಚ್ ಬ್ಲಡ್ ಕಾಂಪೊನೆಂಟ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ಬ್ಲಡ್ ಕ್ಲಾಟಿಂಗ್? ರಕ್ತದ ದ್ರವ ಭಾಗ ಆಗುವಂತಹ ಪ್ಲಾಸ್ಮಾನ, ರಕ್ತ ಫಲಕಗಳ ಪ್ಲೇಟ್ಲೆಟ್ಸ್, ಕೆಂಪು ರಕ್ತ ಕಣಗಳ, ಬಿಳಿ ರಕ್ತ ಕಣಗಳ ಅಂತ ಇದೆ. ನೋಡಿ, ಈ 4 ಭಾಗಗಳನ್ನು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಇದು ರಕ್ತದ ಘಟಕಗಳು ಅಂತಾನೆ ಕರಿತೀವಿ ಈ 4ಅನ್ನ. ರಕ್ತದ ಘಟಕಗಳು. ಯಾಕಂದ್ರೆ ಪ್ಲಾಸ್ಮಾನು ಅಷ್ಟೇ ಒಂದು ಪ್ರಮುಖವಾದ ಪಾತ್ರವನ್ನ ಈ ರಕ್ತದಲ್ಲಿ ಹೊಂದುತ್ತೆ. ಪ್ಲಾಸ್ಮಾ ಆಗಿರ್ಬೋದು, ದುಗ್ಧ ರಸ ಆಗಿರ್ಬೋದು, ಇವೆಲ್ಲವೂ ಸಹ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಪ್ರೆಸೆಂಟ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತದ್ದು ಯಾವುದು ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಅಂತ ಕರಿತೀವಿ. ರಕ್ತ ಫಲಕಗಳು ಅಂತ ಕೇಳಬಹುದು, ಕಿರುತಟ್ಟೆಗಳಂತ ಬೇಕಾದ್ರೂ ಕೇಳಬಹುದು. ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಒಳಾಂಗ, ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್ ಯಾವುದು ಅಂತ ಕೇಳಿರುವಂತದ್ದು. ವಿಚ್ ಇಸ್ ದ ಲಾರ್ಜೆಸ್ಟ್ ಇಂಟರ್ನಲ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ? ಹೃದಯ, ಯಕೃತ್, ಶ್ವಾಸಕೋಶ, ಮೂತ್ರಪಿಂಡ, ಹಾರ್ಟ್, ಲಿವರ್, ಲಂಗ್ಸ್, ಕಿಡ್ನಿ ಅಂತ ಇದೆ. ಸೊ ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಮಾನವನ ದೇಹದ ಅತಿ ದೊಡ್ಡ ಒಳ ಅಂಗ ಯಾವುದು ಅಂತ ಕೇಳಿರುವಂತದ್ದು. ಎಸ್, ಕಮೆಂಟ್ ಮಾಡಿ. ಎಸ್ ನೋಡಿ, ನಿಮಗೆ ಇಲ್ಲಿ ಕೇಳಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಒಳಾಂಗ ಅಂದ್ರೆ ನಮ್ಮ ಹೃದಯ ಅಂತ ಕೇವಲ ನಮ್ಮ ಮುಷ್ಟಿಯಷ್ಟೇ ಇರುತ್ತೆ. ಆಪ್ಷನ್ ಬಿ ಆಗೋದಿಲ್ಲ. ನಮಗೆ ಮೂತ್ರಪಿಂಡಗಳು ಅಷ್ಟೇ ತುಂಬಾ ಚಿಕ್ಕದಾಗಿರ್ತವೆ. ನಮ್ಗೆ ಇಲ್ಲಿ ಗೊತ್ತಾಗುವಂತದ್ದು ಯಕೃತ್ತ, ಶ್ವಾಸಕೋಶ ಅಂತದ್ದು. ಶ್ವಾಸಕೋಶಕ್ಕಿಂತ ತುಂಬಾ ದೊಡ್ಡದಾಗಿ ಯಕೃತ್ ಇರುತ್ತೆ ಅಲ್ವಾ? ವೆರಿ ಗುಡ್. ಬಹಳಷ್ಟು ಜನ ಬಿ ಕೊಟ್ಟಿದ್ದೀರಾ. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ನಿಮಗೆ ಬಹಳಷ್ಟು ಡೌಟ್ ಬರ್ತಿರ್ಬೋದು, ಸರ್ ಎಲ್ಲ ಬಯಾಲಜಿ ಕ್ವಶನ್ಸ್ ಇದಾವೆ ಅಂತಂದ್ರೆ ನೀವು ಗಮನಿಸಿರ್ಬೋದು. ನಾನಿವತ್ತು ಮಾಡ್ತಾ ಇರುವಂತದ್ದು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಲ್ವಾ? ಆರೋಗ್ಯ ಶಿಕ್ಷಣ ಮತ್ತೆ
ವಿಜ್ಞಾನ ಅಂತಂದ್ರೆ ಆರೋಗ್ಯ ಶಿಕ್ಷಣದಲ್ಲಿ ಎಲ್ಲ ನಮಗೆ ಬರುವಂತದ್ದು ಬಯಾಲಜಿ ಮೇಲೆನೆ, ಮೀನ್ಸ್ ಜೀವಶಾಸ್ತ್ರದಲ್ಲಿ ಹೆಚ್ಚಾಗಿ ಪ್ರಶ್ನೆಗಳು ಬರುವಂತದ್ದು. ಈ ಸರಣಿ ಏನಿದೆ ಅದ್ರಲ್ಲಿ 50 ಪ್ರಶ್ನೆಗಳು ನಮಗೆ ಜೀವಶಾಸ್ತ್ರದ ಮೇಲೆನೆ ಇರುತ್ತೆ. ಮುಂದಿನ ಸರಣಿಯಲ್ಲಿ ನಾನು ಅದನ್ನೇನ್ ಮಾಡ್ತೀನಿ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ರೀತಿಯಾಗಿ ಬರುವಂತ ಪ್ರಯತ್ನವನ್ನ ಮಾಡ್ತೀನಿ. ಹಿಮೋಗ್ಲೋಬಿನ್ ನಲ್ಲಿರುವಂತಹ ಪ್ರಮುಖ ಲೋಹ ಯಾವುದು? ವಿಚ್ ಮೆಟಲ್ ಇಸ್ ಪ್ರೆಸೆಂಟ್ ಇನ್ ಹಿಮೋಗ್ಲೋಬಿನ್? ಕ್ಯಾಲ್ಸಿಯಂ, ಐರನ್ ಕಬ್ಬಿಣ, ಸತ್ತು, ತಾಮ್ರ. ಯಾವ್ದಾಗುತ್ತೆ? ಕ್ಯಾಲ್ಸಿಯಂ, ಐರನ್, ಜಿಂಕ, ಕಾಪರ್ ಅಂತ ಕೇಳಿದ್ದಾರೆ. ಸೊ ಹಿಮೋಗ್ಲೋಬಿನ್ ಎನ್ನುವಂಥದ್ದು ಮಾನವನ ದೇಹದ ರಕ್ತಕ್ಕೆ ಕೆಂಪು ಬಣ್ಣ ಇರುವಂತ ಕಾರಣ ಆಗಿರುವಂತದ್ದು. ಕೆಂಪು ವರ್ಣಕ ಅಂತ ಕರಿತೀವಿ ಅಲ್ವಾ? ಕೆಂಪು ವರ್ಣಕ ಜೊತೆಗೆ ಆಕ್ಸಿಜನ್ ರಕ್ತದೊಂದಿಗೆ ಚಲಿಸಲು ಸಹ ಸಹಾಯ ಮಾಡುವಂತದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದಾಗುತ್ತೆ? ಹಿಮೋಗ್ಲೋಬಿನ್ ಅನ್ನುವಂಥದ್ದು ಹೊಂದಿರುವಂತ ಲೋಹ ಯಾವುದು? ಕಬ್ಬಿಣ. ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಬಾಯಿಯಲ್ಲಿ ಕಾರ್ಬೋಹೈಡ್ರೇಟ್ ಗಳ ಜೀರ್ಣಕ್ರಿಯೆಯನ್ನ ಆರಂಭಿಸುವಂತ ಕಿಣ್ವ ಯಾವುದು? ವಿಚ್ ಎಂಜೈಮ್ ಸ್ಟಾರ್ಟ್ಸ್ ದ ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಇನ್ ದ ಮೌತ್? ಪೆಪ್ಸಿನ್, ಟ್ರಿಪ್ಸಿನ್, ಅಮೈಲೇಸ್, ಲೈಪೇಸ್. ನೋಡಿ, ನಾಲ್ಕು ನಮ್ಮ ದೇಹದಲ್ಲಿ ಕಂಡು ಬರುವಂತ ಜೀರ್ಣಕ್ರಿಯೆಗೆ ಕಂಡು ಬರುವಂತ ನಾಲ್ಕು ಪ್ರಮುಖ ಕಿಣ್ವಗಳಿವು. ಅಂದ್ರೆ ಇವು ಬಿಟ್ಟು ಬೇರೆ ಇಲ್ವಾ ಸರ್ ಅಂದ್ರೆ ಅತಿ ಪ್ರಮುಖವಾಗಿರುವಂತ ಕಿಣ್ವಗಳಿವೆ. ಇವುಗಳಲ್ಲಿ ನಮ್ಗೆ ಬಾಯಲ್ಲಿ ಕಂಡು ಬರುವಂತ ಅಂತ ಕೇಳಿದರೆ, ಸೊ ಯಾವ್ದು ಕಂಡು ಬರುತ್ತೆ ಬಾಯಲ್ಲಿ? ನಿಮ್ಗೆ ಆಪ್ಷನ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಪೆಪ್ಸಿನ, ಟ್ರಿಪ್ಸಿನ, ಸಲೈವರಿ ಅಮೈಲೇಸ್ ಅಥವಾ ಲೈಪೇಸ್ ಅಂತ ಇದೆ. ಸೊ ಯಾವ್ದನ್ನ ಕಮೆಂಟ್ ಮಾಡಿ. ನಮಗೆ ಬಾಯಿಯಲ್ಲಿ ಕಂಡು ಬರುವಂತದ್ದು ಯಾವ್ದಾಗುತ್ತೆ? ಲಾಲಾರಸ, ಅಥವಾ ಅದು ಲಾಲಾರಸದಲ್ಲಿರುವಂತದ್ದು ಅಮೈಲೇಸ್ ಎನ್ನುವಂಥದ್ದು. ಅಮೈಲೇಸ್ಗೆ ಮತ್ತೊಂದು ಹೆಸರಿದೆ, ಟೈಲಿನ್ ಅಂತ. ಓಕೆನಾ? ಸೊ ಈ ಒಂದು ಹೆಸರು ಚೆನ್ನಾಗಿ ನೆನಪಿರ್ಲಿ. ಸೊ ಅಮೈಲೇಸ್ ಅನ್ನೋದು ಸಾಮಾನ್ಯವಾಗಿ ಅಮೈಲೇಸ್ ಅಂತಾನೆ ಕೊಡ್ತಾರೆ, ಲಾಲಾರಸನು ಕೇಳೋದಿಲ್ಲ, ಅಮೈಲೇಸ್ ಅಂತ ಕೊಡ್ತಾರೆ, ಟೈಲಿನ್ ಅನ್ನುವಂಥದ್ದು. ಇನ್ನ ಟ್ರಿಪ್ಸಿನ್ ಮತ್ತೆ ಪೆಪ್ಸಿನ್ ಅನ್ನುವಂಥದ್ದು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆವು, ಪ್ರೋಟೀನ್ ಅನ್ನ ಸಂಶ್ಲೇಷಣೆ ಮಾಡ್ತವೆ. ಇನ್ನ ಲೈಪೇಸ್ ಎನ್ನುವಂಥದ್ದು ಅದು ಕೊಬ್ಬಿನಾಂಶಕ್ಕೆ ಸಂಬಂಧಪಟ್ಟಂತದ್ದು. ಪಾಠ ಮಾಡ್ಬೇಕಾದ್ರೆ ಸೊ ಅದನ್ನ ಹೇಳ್ತೇನೆ ಸಂಪೂರ್ಣವಾಗಿ, ಆಲ್ರೆಡಿ ಒಂದ್ಸಲನು ಹೇಳಿದೀನಿ ಇದನ್ನ. 10th ಅಲ್ಲಿ ಬರುತ್ತೆ. ಸೊ 10th ಸೈನ್ಸ್ ಇನ್ನ ಸ್ಟಾರ್ಟ್ ಮಾಡಿಲ್ಲ, ಸೈನ್ಸ್ ಸ್ಟಾರ್ಟ್ ಮಾಡಿದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನನ್ನ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಲಾಲಾರಸ ಸರಿಯಾದ ಉತ್ತರ ಆಗುತ್ತೆ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಕ್ಕಿಂತ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ, ನಮ್ಮ ಜಠರದಲ್ಲಿ ಕಂಡು ಬರುವಂತ ಕಿಣ್ವ ಯಾವುದು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆನಾ? ಜಠರದಲ್ಲಿ ಬರುವಂತ ಕಿಣ್ವ ಯಾವುದು? ಇನ್ನ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರೋಗವು ವೈರಸ್ ನಿಂದ ಉಂಟಾಗುತ್ತದೆ? ನಮಗೆ ಆರೋಗ್ಯ ಶಿಕ್ಷಣದಲ್ಲಿ ಕೇಳುವಂತ ಪ್ರಶ್ನೆಗಳು ಇದೇ ರೀತಿಯಾಗಿರುತ್ತವೆ. ಕೆಳಗಿನ ಯಾವ ರೋಗವು ವೈರಸ್ ನಿಂದ ಉಂಟಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸಸ್ ಇಸ್ ಕಾಸ್ಡ್ ಬೈ ಅ ವೈರಸ್? ಕ್ಷಯರೋಗ, ಟೈಫಾಯ್ಡ್, ಡೆಂಗ್ಯೂ, ಕಾಲರಾ ಅಂತ ಇದೆ. ಸೊ ಯಾವ್ದ್ರಿಂದ ಬರುತ್ತೆ? ವೈರಸ್ ಇಂದ ಬರುವಂತದ್ದು ಯಾವುದು? ಕಮೆಂಟ್ ಮಾಡಿ. ಕ್ಷಯರೋಗ, ಟಿವಿ ಅಂತ ಕರಿತೀವಲ್ವಾ, ಟಿವಿ ಕಾಯಿಲೆ ಅಂತ ಕರಿತೀವಿ. ವ್ಯಾಸಕ್ಟಾಮಿ ಟ್ಯೂಬರ್ಕ್ಯುಲೋಸಿಸ್ ಎನ್ನುವಂತ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಸ್ಯಾಲ್ಮನೆಲ್ಲಾ ಫ್ಯಾರಾಟೈಪ್ ಎನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ಬರುತ್ತೆ. ವಿಬ್ರಿಯೋ ಕಾಲರ್ ಎನ್ನುವಂತ ಒಂದು ಇದರಿಂದ ಕಾಲರಾ ಬರುತ್ತೆ, ಬ್ಯಾಕ್ಟೀರಿಯಾದಿಂದ. ಡೆಂಗ್ಯೂ ಎನ್ನುವಂಥದ್ದು ವೈರಸ್ ನಿಂದ ಬರುತ್ತೆ ಅಲ್ವಾ? ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಧಮನಿ, ಲಾರ್ಜೆಸ್ಟ್ ಆರ್ಟರಿ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಆರ್ಟರಿ ಇನ್ ದ ಹ್ಯೂಮನ್ ಬಾಡಿ? ಶ್ವಾಸಕೋಶೀಯ ಧಮನಿ, ಮಹಾಧಮನಿ, ಶೀರ್ಷ ಧಮನಿ, ಮೂತ್ರಪಿಂಡ ಧಮನಿ. ಪಲ್ಮನರಿ ಆರ್ಟರಿ, ಅಯೋರ್ಟಾ, ಕ್ಯಾರೋಟಿಡ್ ಆರ್ಟರಿ, ರೆನಲ್ ಆರ್ಟರಿ ಅಂತ ಇದೆ. ಯಾವ್ದಾಗುತ್ತೆ? ಇಲ್ಲಿ ಮಹಾಪಧಮನಿ ಆಗ್ಬೇಕಿತ್ತು. ನಮ್ಮ ದೇಹದ ಹೃದಯದಲ್ಲಿರುವಂತಹ ಮಹಾಪಧಮನಿ ಇದೇನಾಗ್ತಾ ಇದೆ, ದೇಹದ ಎಲ್ಲಾ ಭಾಗಗಳಲ್ಲೂ ಇರುತ್ತೆ. ಇದು ದೇಹ ಎಲ್ಲಾ ಭಾಗಗಳಿಗೂ ಹೋಗುತ್ತೆ, ಎಲ್ಲಾ ಭಾಗಗಳಿಂದನೂ ಸಹ ರಕ್ತವನ್ನ ತಗೊಬರುವಂತದ್ದು ಅಭಿಧಮನಿಗಳು. ಆದ್ರೆ ಈ ಮಹಾಧಮನಿಗಳು ಏನಾಗ್ತವೆ, ದೇಹದ ಎಲ್ಲಾ ಭಾಗಗಳಲ್ಲೂ ಇರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಪ್ರಶ್ನೆ, ವಿಟಮಿನ್ ಡಿ ಯ ಪ್ರಮುಖ ಕಾರ್ಯ ಯಾವುದು? ವಾಟ್ ಈಸ್ ದ ಮೇಜರ್ ಫಂಕ್ಷನ್ ಆಫ್ ವಿಟಮಿನ್ ಡಿ? ದೃಷ್ಟಿಯನ್ನ ಸುಧಾರಿಸುವಂತದ್ದು, ಇಂಪ್ರೂವ್ಸ್ ವಿಷನ್, ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸಹಾಯ ಮಾಡುವಂತದ್ದು, ಎಲ್ಪ್ಸ್ ಇನ್ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್, ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವುದು, ಎಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್, ರೋಗ ನಿರೋಧಕ ಶಕ್ತಿಯನ್ನ ಮಾತ್ರ ಹೆಚ್ಚಿಸುವುದು, ಓನ್ಲಿ ಇಂಪ್ರೂವ್ಸ್ ಇಮ್ಯುನಿಟಿ ಅಂತ ಇದೆ. ಕಮೆಂಟ್ ಮಾಡಿ. ಇಂಗ್ಲಿಷ್ ಅಲ್ಲಿ ತಂದಿರುವಂತದ್ದು, ಸೊ ಈ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ಸೊ ನೀವು ಸಹ ಅದನ್ನ ತಿಳಿಸಿ. ಸೊ ಇಂಗ್ಲಿಷ್ ಅಲ್ಲಿ ನೆಕ್ಸ್ಟ್ ತರಬೇಕಾ ಬೇಡವಾ ಅನ್ನೋದು ತಿಳಿಸಿದ್ರೆ ಸೊ ನಾನು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಇಂಗ್ಲಿಷ್ ಕನ್ನಡ ಎರಡೂ ಇರ್ಲಿ ಸರ್ ಅಂತಂದ್ರೆ ಎರಡರಲ್ಲೂ ತರೋಣ. ಓಕೆ, ನೆಕ್ಸ್ಟ್ ವಿಟಮಿನ್ ಡಿ ಅಂತದ್ದು ನೋಡಿ, ದೃಷ್ಟಿ ಸುಧಾರಿಸುವುದು ಎನ್ನುವಂಥದ್ದು ನಮ್ಗೆ ಬರುವಂತದ್ದು ವಿಟಮಿನ್ ಎಗೆ ಸಂಬಂಧಪಟ್ಟಂತೆ ಅಲ್ವಾ? ಇನ್ನ ಕ್ಯಾಲ್ಸಿಯಂ ಅಂತ ಬಂತು ಅಂತಂದ್ರೆ ತಕ್ಷಣ ನೀವು ಟಿಕ್ ಮಾಡಬೇಕು. ಯಾಕಂತಂದ್ರೆ ವಿಟಮಿನ್ ಡಿ ಗೆ ಸಂಬಂಧಪಟ್ಟಂತೆ ಕ್ಯಾಲ್ಸಿಯಂ ಇಂಪಾರ್ಟೆಂಟ್. ಸೊ ನಾವು ಸೂರ್ಯನಿಂದ ಪಡ್ಕೊಳ್ಳೋದಾಗಿರ್ಲಿ,
ನಾವು ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳೋದಾಗಿರ್ಲಿ ಸರ್ ನಮ್ಗೆ ಏನ್ ಸಿಗುತ್ತೆ ವಿಟಮಿನ್ ಡಿ ಕೊರತೆ ಇದ್ದಾಗ ನಾವು ಆ ರೀತಿ ಮಾತ್ರೆಗಳನ್ನು ತೆಗೆದುಕೊಂಡಿರ್ತೀವಿ ಅದಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ರೈಟ್ ಆನ್ಸರ್. ಇನ್ನ ರಕ್ತ ಹೆಪ್ಪುಗಟ್ಟುವಿಕೆಗೆ ಸಂಬಂಧಪಟ್ಟಂತೆ ಮುಂದೆ ಪ್ರಶ್ನೆಗಳಿದಾವೆ, ಅಲ್ಲಿ ನಾನು ಮಾತಾಡ್ತೀನಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಸಹ ವಿಟಮಿನ್ ಸಿ ಗಳಾಗಿರ್ತವೆ. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಕೊಠಡಿಗಳಿವೆ, ಎಷ್ಟು ಚೇಂಬರ್ಸ್ ಇದಾವೆ? ಹೌ ಮೆನಿ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಹಾರ್ಟ್? 2, 3, 4, 5 ಅಂತ ನೀವು ತುಂಬಾ ಸುಲಭವಾಗಿ ಹೇಳ್ತೀರಾ. ಸೊ ಎಷ್ಟಿದಾವೆ? ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಒಟ್ಟಾರೆಯಾಗಿ ಎಷ್ಟು ಕೊಠಡಿಗಳಿದಾವೆ? 4 ಕೊಠಡಿಗಳಿದಾವೆ. ವೆರಿ ಗುಡ್. ಎಸ್, ಇನ್ನ ಮೀನಿಗೆ ಸಂಬಂಧಪಟ್ಟಂತೆ ಮೀನಿನಲ್ಲಿ ಕೇವಲ 2 ಕೋಣೆಗಳಿರ್ತವೆ. ಮತ್ತೆ ಸರೀಸೃಪಗಳಲ್ಲಿ ಸಾಮಾನ್ಯವಾಗಿ ಸರೀಸೃಪಗಳು ಮತ್ತೆ ಉಭಯವಾಸಿಗಳಲ್ಲಿ ಸಾಮಾನ್ಯವಾಗಿ 3 ಕೋಣೆಗಳನ್ನ ಒಳಗೊಂಡಿರುತ್ತೆ. ಓಕೆ, ನಾವಿನ್ನ ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡೋದು ಬೇಡ. ಸೊ ನೀವು ಜಸ್ಟ್ ಇಲ್ಲಿ ನಾವು ರಿವಿಷನ್ ತರ ಮಾಡ್ತಾ ಇದೀವಿ ಅಷ್ಟೇ ಅಲ್ವಾ. ಎಸ್, ಮುಂದಿನ ಪ್ರಶ್ನೆ, ಎಬಿಒ ರಕ್ತ ಗುಂಪನ್ನ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಹೂ ಡಿಸ್ಕವರ್ ದ ಎಬಿಒ ಬ್ಲಡ್ ಗ್ರೂಪ್ ಸಿಸ್ಟಮ್? ಲೂಯಿಸ್ ಪ್ಯಾಶ್ಚರ್, ಕಾರ್ಲ್ ಲ್ಯಾಂಡ್ಸ್ಟೈನರ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್ ಅಂತ ಇದೆ. ಯಾರು ಎಬಿಒ ರಕ್ತ ಗುಂಪನ್ನ ಕಂಡುಹಿಡಿದವರು ಯಾರು? ಸೊ ಕಾರ್ಲ್ ಲ್ಯಾಂಡ್ಸ್ಟೈನರ್. ಸೊ ಆಪ್ಷನ್ ಬಿ. ಸೊ ಈ ಹೆಸರನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕಾರ್ಲ್ ಲ್ಯಾಂಡ್ಸ್ಟೈನರ್ ಅಂತವರು ಎಬಿಒ ರಕ್ತ ಗುಂಪನ್ನ, ವಿಶೇಷ ರಕ್ತ ಗುಂಪನ್ನ ಒಂದನ್ನ ಕಂಡುಹಿಡಿತಾರೆ. ನೀವು ನಮಗೆ ಮಾಡುವಂತ ಸಹಾಯ ಇಷ್ಟೇ. ನಾನು ಸ್ಟಾರ್ಟಿಂಗ್ ಅಲ್ಲೇ ಕೇಳಿದೆ, ಜಸ್ಟ್ ಒಂದು ಲೈಕ್ ಅನ್ನ ಮಾಡಿ, ಜೊತೆಗೆ ನಿಮ್ಗೆ ಸಾಧ್ಯವಾದ್ರೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಇದು ನಮಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ಸಾಂಕ್ರಾಮಿಕ ರೋಗ, ಕಮ್ಯುನಿಕೇಬಲ್ ಡಿಸೀಸ್ ಅಲ್ಲ ಅಂತ ಕೇಳಿರುವಂತದ್ದು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಮ್ಯುನಿಕೇಬಲ್ ಡಿಸೀಸ್? ನಾಟ್ ಎ ಅಂತ ಕೇಳಿದ್ದಾರೆ. ಕಾಲರಾ, ಕ್ಷಯರೋಗ, ಮಧುಮೇಹ, ದಡಾರ. ಕಾಲರಾ, ಟ್ಯೂಬರ್ಕ್ಯುಲೋಸಿಸ್, ಡಯಾಬಿಟಿಸ್ ಮಿಸ್ಲಸ್ ಅಂತ ಕೊಟ್ಟಿದ್ದಾರೆ. ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಸಾಂಕ್ರಾಮಿಕ ರೋಗ ಅಂತಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಗಳಲ್ವಾ. ಸೊ ಯಾವುದು ಅಲ್ಲ. ಸೊ ಇದು ಸಹ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಇದು. ನೋಡಿ, ಕಾಲರಾ ಆಗ್ಬೋದು, ಕ್ಷಯರೋಗ ಆಗ್ಬೋದು, ದಡಾರ ಆಗ್ಬೋದು, ಇವೆಲ್ಲ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡ್ತವೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅದಕ್ಕೆ ಕ್ವಾರಂಟೈನ್ ಅಂತ ಕರಿತೀವಿ. ಸೊ ಇವ್ರಿಗೆ ಈ ರೋಗಗಳು ಬಂದ್ರೆ ಕ್ವಾರಂಟೈನ್ ಮಾಡ್ತಾರೆ. ಸೊ ನಾವು ಆಕ್ಚುಲಿ ಒಂದು ಕೋವಿಡ್ ಟೈಮಲ್ಲಿ ಗಮನಿಸಿರ್ಬೋದು, ಎಲ್ಲರನ್ನು ಕ್ವಾರಂಟೈನ್ ಮಾಡಿದ್ರು. ಹಾಗೆ ಈ ರೋಗಗಳು ಬಂದ್ರು ಕ್ವಾರಂಟೈನ್ ಮಾಡ್ತಾರೆ. ಆದ್ರೆ ಸಕ್ಕರೆ ಕಾಯಿಲೆ ಬಂದ್ರೆ ಯಾವುದೇ ಸಮಸ್ಯೆ ಇಲ್ಲ. ಸಕ್ಕರೆ ಕಾಯಿಲೆ ಬಂದಿರೋರು ನಮ್ಮ ಸುತ್ತಮುತ್ತನೇ ಇರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ ಸಹ, ಅದನ್ನ ಏನು ತೊಂದರೆ ಆಗೋದಿಲ್ಲ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಲಸಿಕಾ ಅಂಗ, ಲಾರ್ಜೆಸ್ಟ್ ಲಿಂಫಾಟಿಕ್ ಆರ್ಗನ್ ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಲಿಂಫಾಟಿಕ್ ಆರ್ಗನ್ ಇನ್ ದ ಹ್ಯೂಮನ್ ಬಾಡಿ? ಥೈಮಸ್, ಪ್ಲೀಹೆ, ಮೆದೋಜಿರಕ ಗ್ರಂಥಿ, ಯಕೃತ್ ಅಂತ ಇದೆ. ಸೊ ಯಾವ್ದು ನಮ್ಮ ದೇಹದಲ್ಲಿರುವಂತ ಲಾರ್ಜೆಸ್ಟ್ ಲಿಂಫಾಟಿಕ್ ಆರ್ಗನ್? ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಪ್ಲೀಹೆ ಎನ್ನುತ್ತದೆ, ಸ್ಪೀನ್ ಎನ್ನುತ್ತದೆ. ಸೊ ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ಅಂದ್ರೆ ಅದು ವೇಸ್ಟೇಜ್ ರಕ್ತವನ್ನೆಲ್ಲ ತಗೊಂಡೋಗಿ ಅದು ಕ್ಲೀನ್ ಮಾಡುತ್ತೆ ಅಂತ ಹೇಳ್ತೀವಲ್ಲ, ಆ ರೀತಿ ಕೆಲಸವನ್ನ ಮಾಡುತ್ತೆ. ಇದು ಲಾರ್ಜೆಸ್ಟ್ ಲಿಂಫಾಟಿಕ್ ಆರ್ಗನ್ ಅಂತ ಕರಿತೀವಿ. ಸ್ಪ್ಲೀನ್ ಅಂತ ಕರಿತೀವಿ. ಸೊ ಪ್ಲೀಹೆ ಅಷ್ಟು ಬೇಗ ನೆನಪಿರಲ್ಲ, ಸ್ಪ್ಲೀನ್ ಅನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಶ್ವಾಸಕೋಶದಲ್ಲಿ ಅನಿಲಗಳ ವಿನಿಮಯ ನಡೆಯುವ ಘಟಕ ಯಾವುದು? ವೇರ್ ಡಸ್ ಗ್ಯಾಸಸ್ ಎಕ್ಸ್ಚೇಂಜ್ ಅಕರ್ ಇನ್ ದ ಲಂಗ್ಸ್? ಶ್ವಾಸನಾಳ, ಕಿರುಶ್ವಾಸನಾಳ, ವಾಯುಕೋಶ, ಶ್ವಾಸನಳಿಕೆ. ಬ್ರಾಂಕಿಯಸ್, ಬ್ರಾಂಕಿಯೋಲ್, ಆಲ್ವಿಯೋಲಸ್ ಅಂಡ್ ಟ್ರೆಕಿಯಾ ಅಂತ ಇದೆ. ಎಲ್ಲಿ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಸೊ ನೀವು ಪಾಠ ಮಾಡುವಾಗ 7th ಸೈನ್ಸ್ ಅಲ್ಲೂ ಸಿಗುತ್ತೆ, ಇವನ್ 10th ಸೈನ್ಸ್ ಅಲ್ಲೂ ಸಿಗುತ್ತೆ. ಸೊ ಶ್ವಾಸಕೋಶದ ಕೊನೆಯ ಭಾಗಗಳಾದಂತಹ ನಮ್ಗೆ ಆಲ್ವಿಯೋಲೈಗಳಲ್ಲಿ, ಆಲ್ವಿಯೋಲೈ ಅಂತ ಕರಿತೀವಿ, ಅಥವಾ ಗಾಳಿ ಗೂಡುಗಳು ಅಂತ ಕರಿತೀವಿ, ಅಥವಾ ವಾಯುಕೋಶಗಳು ಅಂತಾನು ಕರಿತೀವಿ. ಈ 3 ಹೆಸರಿಂದನೂ ಕರಿತೀವಿ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಮೂತ್ರಪಿಂಡದ ಕಾರ್ಯಾತ್ಮಕ ಘಟಕ ಯಾವುದು? ವಾಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ? ನ್ಯೂರಾನ್, ನೆಫ್ರಾನ್, ಗ್ಲಮರುಲಸ್, ಆಲ್ವಿಯೋಲಸ್ ಅಂತ ಇದೆ. ಮೂತ್ರಪಿಂಡದ ಕಾರ್ಯಾತ್ಮಕ ಘಟಕ. ಸೊ ಆಕ್ಚುಲಿ ರಚನಾತ್ಮಕ ಘಟಕ ಆಗೋದಿಲ್ಲ, ಕಾರ್ಯಾತ್ಮಕ ಘಟಕ ಯಾವ್ದಾಗುತ್ತೆ ಅಂದ್ರೆ ನೆಫ್ರಾನ್ ಎನ್ನುವಂಥದ್ದು. ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ಪಾಠ ಮಾಡ್ಬೇಕಾದ್ರೆ ಹೇಳಿದೀನಿ, ಬಹುಮನ್ನನ ಕೋಶ ಎನ್ನುವಂಥದ್ದು ಬರುತ್ತೆ, ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಬಹುಮನ್ನನ ಕೋಶ ನಮ್ಮ ದೇಹದ ರಕ್ತವನ್ನು ಶುದ್ಧೀಕರಣ ಮಾಡುವಂತಹ ಅಂಗವಾದಂತಹ ಮೂತ್ರಪಿಂಡದಲ್ಲಿ ಯಾವ ಅಂಗ ಶುದ್ಧೀಕರಣ ಮಾಡುತ್ತೆ ಅಂದ್ರೆ ನೆಫ್ರಾನ್. ನೆಫ್ರಾನ್ ಅಲ್ಲಿ ಯಾವ ಅಂಗ ಶುದ್ಧೀಕರಣ ಮಾಡುತ್ತೆ ಅಂದ್ರೆ ಬಹುಮನ್ನನ ಕೋಶದ ಒಳಗಡೆ ಇರುವಂತಹ ಗ್ಲಾಮರುಲಸ್ ಎನ್ನುವಂಥದ್ದು. ನೀವು 10th ಸಿಲೆಬಸ್ ಓದ್ಬಿಟ್ರೆ ಈಸಿಯಾಗಿ ಇದಕ್ಕೆ ಆನ್ಸರ್ಸ್ ಅನ್ನ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ಉದ್ದವಾದ ಎಲುಬು ಯಾವುದು? ವಿಚ್ ಇಸ್ ದ ಲಾರ್ಜೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ? ಟಿಬಿಯಾ, ರೆಡಿಮಿಸ್, ಫ್ಯೂಮರ್, ಹ್ಯೂಮರಸ್ ಅಂತ ಇದೆ. ಸೊ ಯಾವ್ದಾಗುತ್ತೆ ಮಾನವನ ದೇಹದ ಅತಿ ಉದ್ದವಾದ ಎಲುಬು? ಎಸ್, ನಮ್ಮ ತೊಡೆ ಮೂಳೆ. ತೊಡೆ ಮೂಳೆಗೆ ನಾವೇಂತ ಕರಿತೀವಿ? ಫ್ಯೂಮರ್ ಅಂತ ಕರಿತೀವಿ. ಆಪ್ಷನ್
ಸಿ ಇದಕ್ಕೆ ರೈಟ್ ಆನ್ಸರ್. ವೆರಿ ಗುಡ್ 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 ಗುಡ್. ಎಸ್, ಈಗ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ಹಾಲಿನಲ್ಲಿ ಪ್ರಮುಖವಾಗಿ ಕಂಡುಬರುವ ಸಕ್ಕರೆ ಯಾವುದು? ವಿಚ್ ಇಸ್ ದ ಮೈನ್ ಶುಗರ್ ಪ್ರೆಸೆಂಟ್ ಇನ್ ಮಿಲ್ಕ್? ಗ್ಲುಕೋಸ್, ಲ್ಯಾಕ್ಟೋಸ್, ಸುಕ್ರೋಸ್, ಮಾಲ್ಟೋಸ್. ಹಾಲಿನಲ್ಲಿ ನಾನು ಪ್ರತಿ ಸಲ ನಾನು ವಿಡಿಯೋಸ್ ಮಾಡ್ಬೇಕಾದ್ರೆ ಹೇಳಿದೀನಿ, ಹಾಲು ಅಂದ ತಕ್ಷಣ ಮತ್ತೆ ಹಾಲಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪದಾರ್ಥಗಳು ಬಂದ್ರೆ ನಿಮ್ಗೆ ಮೊದಲಿಗೆ ನೆನಪು ಬರಬೇಕಾಗಿರುವಂತದ್ದು ಲ್ಯಾಕ್ಟೋ ಎನ್ನುವಂಥದ್ದು. ಅಲ್ವಾ? So, ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಲ್ಯಾಕ್ಟೋಸ್ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಜೀವಿ ಯಾವುದು? ವಿಚ್ ಆರ್ಗನ್ ಕಾಸಸ್ ಮಲೇರಿಯಾ? ವೈರಸ್, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಶಿಲೀಂಧ್ರ ಅಂತ ಇದೆ. ಸೊ ಮಲೇರಿಯಾ ರೋಗಕ್ಕೆ ಯಾವ್ದು ಕಾರಣ ಮಾಡುತ್ತೆ? ಮಲೇರಿಯಾ ರೋಗಕ್ಕೆ ಕಾರಣವಾಗುವಂತ ಜೀವಿ ಯಾವುದು ಅಂತ ಕೇಳಿರುವಂತದ್ದು. ಮಲೇರಿಯಾ ಎನ್ನುವಂಥದ್ದು ವೈರಸ್ಗಳಿಂದ ಬರಲ್ಲ, ಬ್ಯಾಕ್ಟೀರಿಯಾಗಳಿಂದ ಬರಲ್ಲ, ಶಿಲೀಂಧ್ರಗಳಿಂದ ಬರಲ್ಲ, ಪ್ರೋಟೋಜೋವಗಳಿಂದ ಬರುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಮಧುಮೇಹ ಡಯಾಬಿಟಿಸ್ ಬರುತ್ತಲ್ವಾ? ಸೊ ಸಕ್ಕರೆ ಕಾಯಿಲೆ. ಸೊ ಮುಖ್ಯವಾಗಿ ಯಾವ ಹಾರ್ಮೋನ್ ನ ಕೊರತೆಯಿಂದ ಉಂಟಾಗುತ್ತೆ ಅಂತ ಕೇಳಿದ್ದಾರೆ. ಡಯಾಬಿಟಿಸ್ ಈಸ್ ಮೈನ್ಲಿ ಕಾಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ವಿಚ್ ಹಾರ್ಮೋನ್? ಥೈರಾಕ್ಸಿನ್, ಅಡ್ರಿನಲಿನ್, ಇನ್ಸುಲಿನ್, ಈಸ್ಟ್ರೋಜನ್ ಅಂತ ಇದೆ. ಸೊ ಯಾವ್ದ್ರಿಂದ? ಎಸ್, ನಾವಾಗಲೇ ಈ ಪ್ರಶ್ನೆನ ಚರ್ಚೆ ಮಾಡಿದೀವಿ. ಎಸ್, ವೆರಿ ಗುಡ್. ಸೊ ಇನ್ಸುಲಿನ್ ಎನ್ನುವಂಥದ್ದು. ಸೊ ಥೈರಾಕ್ಸಿನ್ ಎನ್ನುವಂಥದ್ದು ದೇಹದ ಚಯಾಪಚಯ ಕ್ರಿಯೆಗಳಿಗೆ ಸಹಾಯ ಮಾಡುವಂತಹ ಒಂದು ಗ್ರಂಥಿ. ಅಡ್ರಿನಲ್ ಎನ್ನುವಂಥದ್ದು ಡುವಾರ್ ಡೈ ಗ್ಲಾಂಡ್ ಅಲ್ವಾ? ಡುವಾರ್ ಡೈ ಗ್ಲಾಂಡ್. ಸೊ ನಮ್ಮ ಭಾವನೆಗಳನ್ನ ನಿಯಂತ್ರಣ ಮಾಡುವಂಥದ್ದು ಸಂಪೂರ್ಣವಾಗಿ ಅಡ್ರಿನಲಿನೇ. ಇನ್ನು ಈಸ್ಟ್ರೋಜನ್ ಎನ್ನುವಂಥದ್ದು ಹೆಣ್ಣಿನ ಪ್ರೌಢಾವಸ್ಥೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ ನಾನು ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಕ್ಲಾಸಸ್ ಮಾಡ್ತೀನಲ್ವಾ, ಅವಾಗ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಜಸ್ಟ್ ಒಂಥರ ರಿವಿಷನ್ ಕ್ಲಾಸ್ ಅಷ್ಟೇ. ನೆಕ್ಸ್ಟ್, ಮಾನವನ ದೇಹದ ಅತಿ ಸಣ್ಣ ಎಲುಬು ಯಾವುದು? ವಿಚ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಇನ್ ದ ಹ್ಯೂಮನ್ ಬಾಡಿ? ಫ್ಯೂಮರ್, ಸ್ಟೆಪ್ಸ್, ಫೈಬುಲಾ, ಹುಲ್ನಾ ಅಂತ ಇದೆ. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ಫ್ಯೂಮರ್, ಸ್ಟೆಪಿಸ್, ಫೆಬುಲಾ, ಹುಲ್ ಅಂತ. ನಾವು ಈಗ ತಾನೇ ಗಮನಿಸಿದ್ವಿ, ಫ್ಯೂಮರ್ ಎನ್ನುವಂಥದ್ದು ಅತಿ ದೊಡ್ಡ ಎಲುಬು. ಅದೇ ರೀತಿಯಾಗಿ ಮಾನವನ ಕಿವಿಯಲ್ಲಿರುವಂತ ಸ್ಟೆಪಿಸ್ ಎನ್ನುವಂಥದ್ದು ಏನಾಗುತ್ತೆ? ಅತಿ ಸಣ್ಣ ಮೂಳೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಸರಿಯಾದ. ಎಸ್, ಎಲ್ಲರೂ ಸರಿ ಉತ್ತರಗಳನ್ನು ಕೊಡ್ತಾ ಇದ್ದೀರಾ. ಓಕೆ. ಮಾನವನ ರಕ್ತದ ಸಾಮಾನ್ಯ pH ಮೌಲ್ಯ ಎಷ್ಟು? ವಾಟ್ ಇಸ್ ದ ನಾರ್ಮಲ್ pH ಆಫ್ ಹ್ಯೂಮನ್ ಬ್ಲಡ್ ಅಂತ ಇದೆ. ಎಷ್ಟಾಗುತ್ತೆ ನೋಡಿ? ಸಾಮಾನ್ಯವಾಗಿ ಒಂದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. pH ಮೌಲ್ಯಗಳ ಬಗ್ಗೆ ನಿಮ್ಗೆ ಮಾಹಿತಿ ಗೊತ್ತಿರಲೇಬೇಕು. ಜೊತೆಗೆ pH ಮೌಲ್ಯ 7 ಇದ್ರೆ ಅದನ್ನ ನಾವು ತಟಸ್ಥ ಅಂತ ಕರಿತೀವಿ. ನಮ್ಮ ದೇಹದ ಎಲ್ಲಾ ಅಂಗಗಳು ಆಲ್ಮೋಸ್ಟ್ ತಟಸ್ಥ ರೀತಿಯಲ್ಲೇ ಇರ್ತವೆ ಅಂತಂದ್ರೆ, ಸೊ ನಮ್ಗೆ ಬರುವಂತ ಉತ್ತರ 7ರ ಒಂದು ಅಕ್ಕಪಕ್ಕದಲ್ಲೇ ಇರ್ತವೆ. ಇಲ್ಲಿ ಆಕ್ಚುಲಿ 7, 7.4 ಎರಡೂ ಆಪ್ಷನ್ಸ್ ಕೊಟ್ಟಾಗ ನೀವು ಮಾನವನ ಒಂದು ವಾಟ್ ಇಸ್ ದ ನಾರ್ಮಲ್ pH ಆಫ್ ಹ್ಯೂಮನ್ ಬ್ಲಡ್ ಅಂತ ಕೇಳಿದ್ರೆ 7.4. ಆಪ್ಷನ್ ಸಿ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟುವಿಕೆಗೆ ಅಗತ್ಯವಾದ ವಿಟಮಿನ್ ಯಾವುದು? ವಿಚ್ ವಿಟಮಿನ್ ಇಸ್ ಎಸೆನ್ಷಿಯಲ್ ಫಾರ್ ಬ್ಲಡ್ ಕ್ಲಾಟಿಂಗ್ ಅಂತ ಇದೆ. ಸೊ ಇದು ನಿಮ್ಗೆ ಗೊತ್ತೇ ಇರುತ್ತೆ, ತುಂಬಾ ಸುಲಭವಾಗಿದೆ. ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಕೆ ಅಂತ ಇದೆ. ಎಸ್, ಬ್ಲಡ್ ಕ್ಲಾಟಿಂಗ್ ಯಾವ್ದು ತುಂಬಾ ಹೆಲ್ಪ್ ಮಾಡುತ್ತೆ? ವಿಟಮಿನ್ ಡಿ. ವೆರಿ ಗುಡ್. ವಿಟಮಿನ್ ಡಿ. ಸೊ ವಿಟಮಿನ್ಗಳ ಬಗ್ಗೆ ಆರೋಗ್ಯ ಶಿಕ್ಷಣದಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ, ಓಕೆನಾ? ಅದರ ಮೇಲೆ ಸ್ವಲ್ಪ ಹೆಚ್ಚಿನ ಗಮನ ಇರಿ. ಮುಂದಿನ ಪ್ರಶ್ನೆ, ಶ್ವಾಸಕೋಶಗಳನ್ನ ಆವರಿಸಿರುವಂತಹ ಪೊರೆ ಯಾವುದು? ವಿಚ್ ಮೆಂಬ್ರೇನ್ ಕವರ್ಸ್ ದ ಲಂಗ್ಸ್? ಪೆರಿಕಾರ್ಡಿಯಂ, ಫ್ಲೂರಾ, ಫೆರಿಟೋನಿಯಂ, ಮೆನಿಂಜಿಸ್ ಅಂತ ಇದೆ. ತುಂಬಾ ಇಂಪಾರ್ಟೆಂಟ್ ಮತ್ತೆ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ಸಿರ್ಬೋದು. ಶ್ವಾಸಕೋಶವನ್ನ ಒಂದು ಪೊರೆ ಆವರಿಸಿದೆ. ಸೊ ನಮ್ಮ ಎರಡೂ ಲಂಗ್ಸ್ ಅನ್ನ ಒಂದು ಪೊರೆ ಆವರಿಸಿದೆ. ಅದು ಯಾವ್ದು ಅಂತಂದ್ರೆ ಎಸ್, ಕಮೆಂಟ್ ಮಾಡಿ. ಯಾವ್ದದು? ಫ್ಲೂರಾ. ಸೊ ಆಪ್ಷನ್ ಡಿ ರೈಟ್. ಮುಂದಿನ ಪ್ರಶ್ನೆ, ಸಮತೋಲಿತ ಆಹಾರದ ಮುಖ್ಯ ಲಕ್ಷಣ ಯಾವುದು? ಬ್ಯಾಲೆನ್ಸ್ಡ್ ಡಯಟ್. ವಾಟ್ ಇಸ್ ದ ಮೈನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಬ್ಯಾಲೆನ್ಸ್ಡ್ ಡಯಟ್? ಸೊ 6th ಅಲ್ಲೇ ಬರುತ್ತೆ ನಮ್ಗಿದು ಅಲ್ವಾ? ಕೇವಲ ಕಾರ್ಬೋಹೈಡ್ರೇಟ್ ಗಳನ್ನ ಮಾತ್ರ ಹೊಂದಿರುವುದು. ಸೊ ಕಂಟೈನ್ಸ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. ಫುಡ್ ಕಂಟೈನ್ಸ್ ಓನ್ಲಿ ಕಾರ್ಬೋಹೈಡ್ರೇಟ್ಸ್. ದೆನ್ ಕೇವಲ ಪ್ರೋಟೀನ್ ಗಳನ್ನ ಹೊಂದಿರುವುದು. ಕಂಟೈನ್ಸ್ ಓನ್ಲಿ ಪ್ರೋಟೀನ್ಸ್. ಎಲ್ಲಾ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತದ್ದು. ಕಂಟೈನ್ಸ್ ಆಲ್ ನ್ಯೂಟ್ರಿಯೆಂಟ್ಸ್ ಇನ್ ಪ್ರಾಪರ್ ಪೋರ್ಷನ್. ಕೇವಲ ಕೊಬ್ಬನ್ನ ಮಾತ್ರ ಹೊಂದಿರುವಂತದ್ದೆ. ಸೊ ಆಪ್ಷನ್ಸ್ ನೋಡಿದ ತಕ್ಷಣ ಈಸಿಯಾಗಿ ಅರ್ಥ ಆಗಿರುತ್ತೆ. ಎಲ್ಲಾ ಪೋಷಕಾಂಶಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹೊಂದಿರುವಂತಹ ಆಹಾರವನ್ನ ನಾವು ಎಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯಟ್ ಅಂತ ಕರಿತೀವಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಒಟ್ಟಾರೆ 25 ಪ್ರಶ್ನೆಗಳು. ಸೊ ನಮ್ಮ ಅರ್ಧ ಸರಣಿ ಇಲ್ಲಿಗೆ ಮುಗಿದಿದೆ. ಇನ್ನ ಸೊ ಸಮಯ ಆಗಿದೆ ಅಂತ ಅನ್ಕೊಳ್ತೇನೆ. ಓಕೆ, ಕಂಟಿನ್ಯೂ ಮಾಡೋಣವಾ? ಸೊ ಓಕೆ, ಸರಿ, ಸುಮಾರಾಗಿ ಒಂದು 90 ನಿಮಿಷ ಆಗಿದೆ ಅಷ್ಟೇ. ಓಕೆ, ಹಾಗಾದ್ರೆ ಕಂಟಿನ್ಯೂ ಮಾಡೋಣ. ಫಾಸ್ಟ್ ಆಗಿ ನಡೀತಾ ಇರೋದ್ರಿಂದ ಸೊ ನಿಮ್ಗೂ ಟೈಮ್ ವೇಸ್ಟ್ ಏನಾಗೋದಿಲ್ಲ, ಬೇಗ ಮುಗಿಸ್ಕೊಡ್ತೀನಿ. ಓಕೆನಾ? ನೆಕ್ಸ್ಟ್, ಮಾನವನ ದೇಹದ ಮಾಸ್ಟರ್ ಗ್ರಂಥಿ ಎಂದು ಯಾವುದನ್ನ ಕರೆಯುತ್ತಾರೆ? ವಿಚ್ ಗ್ಲಾಂಡ್ ಇಸ್ ನೋನ್ ಆಸ್ ದ ಮಾಸ್ಟರ್ ಗ್ಲಾಂಡ್ ಆಫ್ ಹ್ಯೂಮನ್ ಬಾಡಿ? ಥೈರಾಯ್ಡ್ ಗ್ರಂಥಿ, ಪಿಟ್ಯುಟರಿ ಗ್ರಂಥಿ, ಅಡ್ರಿನಲಿನ್ ಗ್ರಂಥಿ, ಫೈನಿಯಲ್ ಗ್ರಂಥಿ ಅಂತ ಇದೆ. ಯಾವ್ದನ್ನ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಅಂತ ಹೇಳಿ?
ಮಾಸ್ಟರ್ ಗ್ರಂಥಿ ಅಂತ ಹೇಳಿ ನೋಡಿ, ನಮ್ಮ ದೇಹದ ಸಂಪೂರ್ಣ ನಿಯಂತ್ರಣ ಕಂಟ್ರೋಲ್ ಮಾಡುತ್ತೆ, ಆದ್ರೆ ನೋಡಕ್ ಮಾತ್ರ ತುಂಬಾ ಚಿಕ್ಕದಾಗಿರುತ್ತೆ. ಸಂಪೂರ್ಣ ನಿಯಂತ್ರಣ ಮಾಡುತ್ತೆ ಮತ್ತೆ ಬೆಳವಣಿಗೆಯನ್ನ ಹೆಚ್ಚಾಗಿ ನಿಯಂತ್ರಣ ಮಾಡುತ್ತೆ. ಸೊ ಅದಕ್ಕೆ ಚಿಕ್ಕದಾಗಿರೋದಕ್ಕೆ ಅದನ್ನ ಮಾಸ್ಟರ್ ಅಂತ ಕರಿತೀವಿ. ಅಂದ್ರೆ ಚಿಕ್ಕದಾಗಿರಬೇಕು, ಹೆಚ್ಚಿನ ಕೆಲಸವನ್ನ ಮಾಡಬೇಕು, ಅದಕ್ಕೆ ನಾವು ಮಾಸ್ಟರ್ ಅಂತ ಕರಿತೀವಿ. ಸೊ ಸಚಿನ್ ತೆಂಡೂಲ್ಕರ್ ನಾವು ಕರಿತೀವಲ್ವಾ, ಸೊ ಮಾಸ್ಟರ್ ಅಂತ ಅದೇ ರೀತಿಯಾಗಿ. ಸೊ ಯಾವುದು ಪಿಟ್ಯೂಟರಿ ಗ್ರಂಥಿ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಹಾರ್ಮೋನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ? ಸೊ ಓಕೆ, ರಿವಿಷನ್ ಮತ್ತೆ ರಿಪೀಟ್ ಆಗಿರುತ್ತೆ ಪ್ರಶ್ನೆ. ವಿಚ್ ಹಾರ್ಮೋನ್ ಲೋವರ್ಸ್ ದ ಬ್ಲಡ್ ಶುಗರ್ ಲೆವೆಲ್? ಗ್ಲುಕಗನ್, ಇನ್ಸುಲಿನ್, ಅಡ್ರಿನಲಿನ್, ಥೈರಾಕ್ಸಿನ್ ಎನ್ನುವಂಥದ್ದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಯಾವ ಉತ್ತರ ಆಗುತ್ತೆ? ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುವಂಥದ್ದು ಇನ್ಸುಲಿನ್. ಸೊ ಗ್ಲುಕಗಾನ್ ಎನ್ನುವಂಥದ್ದು ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಅವು ಯಾವ ರೂಪದಲ್ಲಿ ಶೇಖರಣೆ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಾಗ ಅಲ್ಲಿ ಬರುತ್ತೆ ಗ್ಲುಕಗಾನ್ ಎನ್ನುವಂಥದ್ದು. ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ, ನಿಯಂತ್ರಣ ಮಾಡುತ್ತೆ ಅಂದ್ರೆ ಎಲ್ಲ ಬರುತ್ತೆ ನಮಗೆ ಇನ್ಸುಲಿನ್. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ನಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವಂತಹ ಮೂಲ ಧಾತು ಯಾವುದು? ವಿಚ್ ಇಸ್ ದ ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟ್ ಇನ್ ದ ಹ್ಯೂಮನ್ ಬಾಡಿ? ಸೊ ಯಾವ್ದು ನಮ್ಮ ದೇಹದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಧಾತು? ಕಾರ್ಬನ್ನ, ಆಮ್ಲಜನಕನ, ಹೈಡ್ರೋಜನ್ನ, ಸಾರಜನಕ ಅಂತ ಇದೆ. ಸೊ ಯಾವ್ದು ಹೆಚ್ಚಾಗಿ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ? ದೇಹದಲ್ಲಿ ಕಂಡು ಬರುವಂತದ್ದು ಯಾವ್ದು ಕಂಡು ಬರುತ್ತೆ ನಮ್ಗೆ ಹೆಚ್ಚಾಗಿ? ಆಮ್ಲಜನಕನೇ ಕಂಡು ಬರುವಂತದ್ದು. ಓಕೆನಾ? ಸೊ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವುದು? ವಿಚ್ ಆರ್ ದ ಫಾಲೋವಿಂಗ್ ಇಸ್ ಎ ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ಸ್? ವಿಟಮಿನ್ ಬಿ1, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಬಿ12 ಅಂತ ಇದೆ. ಆಕ್ಚುಲಿ ನಾನು ಆಗ್ಲೇ ಹೇಳಿದೆ ನೀರಿನಲ್ಲಿ ಕರಗುವಂತದ್ದು ಯಾವುದು ಅಂತ. ನೀರಿನಲ್ಲಿ ಕರಗುವಂತದ್ದು ಬಿ ಮತ್ತೆ ಸಿ ಅಂತ ಹೇಳಿದೆ. ಸೊ ಬಿ ಮತ್ತೆ ಸಿ ಅಂತಂದ್ರೆ ಬಿ ಕೇವಲ ಒಂದೇ ಒಂದು ವಿಟಮಿನ್ ಅಲ್ಲ. ಸೊ ಬಿ ಅನ್ನ ನಾವು ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ, ಮೀನ್ಸ್ ಬಿ ಸಂಕೀರ್ಣ ಅಂತ ಕರಿತೀವಿ. ಸೊ ವಿಟಮಿನ್ ಬಿ1, ಬಿ2, ಬಿ3 ಈ ರೀತಿಯಾಗಿ ಅಪ್ ಟು ಬಿ12 ವರೆಗೂ ಇರ್ತವೆ. ಬಿ3, ಬಿ6, ಬಿ12 ಸೊ ಈ ರೀತಿಯಾಗಿ ಇರ್ತವೆ. ಜೊತೆಗೆ ಸೊ ಇಲ್ಲಿ ನೀವು ಸಂಬಂಧಪಟ್ಟಂತ ನೋಡಿದ್ರೆ ವಿಟಮಿನ್ ಬಿ1, ಸಿ, ಕೆ, ಬಿ12 ಅಂತ ಇದೆ. ಆಲ್ರೆಡಿ ಕಮೆಂಟ್ಸ್ ಅನ್ನ ಮಾಡ್ತಾ ಇದ್ದೀರಾ, ಗುಡ್. ಯಾಕೆ ನೋಡಿ, ಬಿ ಮತ್ತೆ ಸಿ ನೋಡಿ 3 ಆಪ್ಷನ್ಸ್ ಅಲ್ಲಿ ಇದಾವೆ. ವಿಟಮಿನ್ ಕೆ ಎನ್ನುವಂಥದ್ದು ಯಾವ್ದ್ರಲ್ಲಿ ಕರಗುತ್ತೆ? ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ ಇದು, ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಹಾಯ ಮಾಡುವಂತದ್ದು. ಮುಂದಿನ ಪ್ರಶ್ನೆ, ಹೃದಯವನ್ನ ಆವರಿಸಿರುವ ಪೊರೆಯನ್ನು ಏನೆಂದು ಕರೀತಾರೆ? ವಾಟ್ ಈಸ್ ದ ಮೆಂಬ್ರೇನ್ ವಿಚ್ ಕವರ್ಸ್ ಆರ್ಟ್ ಕಾಲ್ಡ್ ಅಂತ ಇದೆ. ಫ್ಲೂರಾ, ಪೆರಿಕಾರ್ಡಿಯಂ, ಪೆರಿಟೋನಿಯಂ, ಮೆನಿಂಜಿಸ್ ಅಂತ ಇದೆ. ಸೊ ಒಂದು ನಿಮಿಷ. ಹೃದಯವನ್ನ ಆವರಿಸಿರುವ ಪೊರೆಯನ್ನ ಏನೆಂದು ಕರೀತಾರೆ? ವಾಟ್ ಇಸ್ ದ ಮೆಂಬ್ರೇನ್ ಕವರ್ಸ್ ದ ಹಾರ್ಟ್ ಕಾರ್ಡ್? ಈಗ ತಾನು ನಾವು ಫ್ಲೂರಾ ಬಗ್ಗೆ ಮಾತಾಡಿದ್ವಿ, ಅದು ನಮ್ಮ ಶ್ವಾಸಕೋಶಗಳನ್ನ ಕವರ್ ಮಾಡುತ್ತೆ ಅಂತ ಹೇಳಿದ್ದೆ. ಸೊ ಯಾವ್ದು ಇದಕ್ಕೆ ಸಂಬಂಧಪಟ್ಟಂತೆ? ಪೆರಿಕಾರ್ಡಿಯಂ. ಸೊ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಫ್ಲೂರಾ ಎನ್ನುವಂಥದ್ದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತದ್ದಾದ್ರೆ ಪೆರಿಕಾರ್ಡಿಯಂ ಎನ್ನುವಂಥದ್ದು ಹೃದಯವನ್ನ ಆವರಿಸುವಂತ ಹೊರಪೊರೆ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕೆಂಪು ರಕ್ತ ಕಣಗಳ ಉತ್ಪತ್ತಿ ಮುಖ್ಯವಾಗಿ ಎಲ್ಲಿ ನಡೆಯುತ್ತದೆ? ವೇರ್ ಆರ್ ರೆಡ್ ಬ್ಲಡ್ ಸೆಲ್ಸ್ ಮೇನ್ಲಿ ಪ್ರೊಡ್ಯೂಸ್ಡ್? ಎಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿ ಆಗುತ್ತೆ? ಯಕೃತ್ ಅಲ್ಲ, ಮೂಳೆ ಮಜ್ಜೆ ಅಲ್ಲ, ಪ್ಲೀಹೆ ಅಲ್ಲ, ಶ್ವಾಸಕೋಶದಲ್ಲ ಅಂತ ಇದೆ. ಲಿವರ್, ಬೋನ್ ಮ್ಯಾರೋ, ಸ್ಪ್ಲೀನ್, ಲಂಗ್ಸ್ ಅಂತ ಇದೆ. ಇದನ್ನೆಲ್ಲ ನೀವು ಆಕ್ಚುಲಿ ಇದು ಈ ಪಾಠ ಎಲ್ಲಿ ಬರುತ್ತೆ? ನಮಗೆ 9th ಅಲ್ಲಿ ಬರುತ್ತೆ. 9th ಅಲ್ಲಿ ಅಂಗಾಂಶಗಳು ಎನ್ನುವಂತ ಒಂದು ಪಾಠದಲ್ಲಿ ಕಂಡು ಬರುತ್ತೆ. ಕೆಂಪು ರಕ್ತ ಕಣಗಳ ಉತ್ಪತ್ತಿ ಎಲ್ಲಾಗುತ್ತೆ? ಬೋನ್ ಮ್ಯಾರೋದಲ್ಲಿ ಆಗುತ್ತೆ. ಅಸ್ಥಿ ಮಜ್ಜೆ, ಅಸ್ಥಿ ಮಜ್ಜೆ ಅಲ್ಲ, ಮೂಳೆ ಮಜ್ಜೆ ಅಂತಂದ್ರೆ ಮೂಳೆಗಳಲ್ವಾ. ಓಕೆ, ಅಸ್ಥಿ ಮಜ್ಜೆನೆ ಇಂಪಾರ್ಟೆಂಟ್, ಸರಿ ಆಗುತ್ತೆ. ಮುಂದಿನ ಪ್ರಶ್ನೆ, ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ? ಸೊ ಈಸಿ ಆಗಿದೆ. ವಿಚ್ ಇಸ್ ದ ಲಾರ್ಜೆಸ್ಟ್ ಗ್ಲ್ಯಾಂಡ್ ಇನ್ ಹ್ಯೂಮನ್ ಬಾಡಿ? ಯಕೃತ್, ಥೈರಾಯ್ಡ್, ಪಿಟ್ಯೂಟರಿ, ಮೆದೋಜಿರಕಾಂಗ ಗ್ರಂಥಿ ಅಂತ ಇದೆ. ಸೊ ಅತಿ ದೊಡ್ಡ ಗ್ರಂಥಿ ಯಾವ್ದಾಗುತ್ತೆ? ಎಸ್, ಅಬ್ಸಲ್ಯೂಟ್ಲಿ ಯಾವ್ದಾಗುತ್ತೆ? ಲಿವರ್. ಆಪ್ಷನ್ ಎ ಇದಕ್ಕೆ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಒಂದು ಲೈಕ್ ಅನ್ನ ಕೊಟ್ರೆ ಅಷ್ಟೇ ನೀವು ನನಗೆ ಕೊಡುವಂತ ಒಂದು ಪ್ರೋತ್ಸಾಹ. ಸೊ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನಾವಿನ್ನ ಹೆಚ್ಚಿನ ತಡ ಮಾಡದೆ ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಸೊ ಮುಂದಿನ ಪ್ರಶ್ನೆ, ದೇಹದಲ್ಲಿ ಆಮ್ಲಜನಕವನ್ನ ಸಾಗಿಸುವ ರಕ್ತದ ಅಂಶ ಯಾವುದು? ವಿಚ್ ಕಾಂಪೊನೆಂಟ್ ಆಫ್ ಬ್ಲಡ್ ಟ್ರಾನ್ಸ್ಪೋರ್ಟ್ಸ್ ಆಕ್ಸಿಜನ್? ಪ್ಲೇಟ್ಲೆಟ್ಸ್, ಪ್ಲಾಸ್ಮಾ, ಹಿಮೋಗ್ಲೋಬಿನ್, ವೈಟ್ ಬ್ಲಡ್ ಸೆಲ್ಸ್. ನಾನು ಆಗಲೇ ಹೇಳಿದೆ, ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ರಕ್ತದೊಂದಿಗೆ ಆಮ್ಲಜನಕವನ್ನ ಸಾಗಿಸುವಂತ, ಆಮ್ಲಜನಕ ಇರುವಂತದ್ದು ಸಾಗಾಣಿಕೆ ಆಗ್ಬೇಕು ಅಂತಂದ್ರೆ ರಕ್ತದ ಮೂಲಕವೇ ಸಾಗಾಣಿಕೆ ಆಗುತ್ತೆ. ಅದನ್ನ ತೆಗೆದುಕೊಂಡು ಹೋಗುವಂತವ್ರು ಯಾರು? ಕೆಂಪು ರಕ್ತ ಕಣಗಳು. ಕೆಂಪು ರಕ್ತ ಕಣಗಳಿಗೆ ಸಹಾಯ ಮಾಡುವಂತದ್ದು ಯಾರು? ಕೆಂಪು ರಕ್ತ ಕಣಗಳು ಆ ರೀತಿಯಾಗಿರ್ಬೇಕು ಅಂತಂದ್ರೆ ಹಿಮೋಗ್ಲೋಬಿನ್. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ,
ಕೆಳಗಿನ ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸ್ ಇಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ? ನೋಡಿ, ಈ ತರ ಬಹಳಷ್ಟು ಪ್ರಶ್ನೆಗಳನ್ನ ನಮಗೆ ಆರೋಗ್ಯ ಶಿಕ್ಷಣದಲ್ಲಿ ಕೇಳ್ತಾರೆ. ನಾನು ಏನಕ್ಕೆ ಇವತ್ತು ವಿಜ್ಞಾನ ಮತ್ತೆ ಆರೋಗ್ಯ ಶಿಕ್ಷಣ ಅಂತ ಎರಡು ತಮ್ಮನಲ್ಲಿ ಹಾಕಿದೀನಿ ಅಂತಂದ್ರೆ ಅದೇ ಕಾರಣಕ್ಕೋಸ್ಕರ. ಬಹಳಷ್ಟು ಪ್ರಶ್ನೆಗಳು ಈ ರೀತಿಯಾಗಿ ಕೇಳಿದ್ದಾರೆ, ಎರಡ್ ಮೂರು ಸಲ ನಾನು ಗಮನಿಸಿದ್ದೀನಿ. ಸೊ ಆ ಕಾರಣಕ್ಕೋಸ್ಕರ ತಂದಿರುತ್ತದಷ್ಟೇ. ಡೆಂಗ್ಯೂ, ಮಲೇರಿಯಾ, ಕಾಲರಾ, ಚಿಕನ್ ಪಾಕ್ಸ್ ಅಂತ ಇದೆ. ಸೊ ಯಾವ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂತ. ಓಕೆ, ನಾನು ಆಗ್ಲೇ ಇದಕ್ಕೆ ಆಲ್ರೆಡಿ ಆನ್ಸರ್ ಅನ್ನ ಹೇಳಿದೀನಿ. ಡೆಂಗ್ಯೂ ಎನ್ನುವಂಥದ್ದು ವೈರಸ್ ಇಂದ ಬರುವಂತದ್ದು, ಮಲೇರಿಯಾ ಎನ್ನುವಂಥದ್ದು ಪ್ರೋಟೋಸೋ ಇಂದ ಬರುತ್ತೆ, ಚಿಕನ್ ಪಾಕ್ಸ್ ಅಷ್ಟೇ ವೈರಸ್ ಇಂದ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಸರಿಯಾದ ಉತ್ತರ? ಆಪ್ಷನ್ ಸಿ, ಕಾಲರಾ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ವಿಬ್ರಿಯೋ ಕಾಲರಾ ಎನ್ನುವಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಮುಂದಿನ ಪ್ರಶ್ನೆ, ರಕ್ತದ ಬಿಳಿ ಕಣಗಳ ಮುಖ್ಯ ಕಾರ್ಯ ಯಾವುದು? ವಾಟ್ ಇಸ್ ದ ಮೈನ್ ಫಂಕ್ಷನ್ ಆಫ್ ವೈಟ್ ಬ್ಲಡ್ ಸೆಲ್ಸ್? ಆಮ್ಲಜನಕವನ್ನ ಸಾಗಿಸುವುದು, ರಕ್ತ ಹೆಪ್ಪುಗಟ್ಟಿಸುವುದು, ರೋಗಾಣುಗಳ ವಿರುದ್ಧ ಹೋರಾಡುವುದು, ಪೋಷಕಾಂಶಗಳ ಸಾಗಿಸುವುದು. ಸೊ ಈ ಆಪ್ಷನ್ಸ್ ಎಲ್ಲ ನೋಡ್ತಿದ್ರೆ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಅಂತ ಅನ್ಸುತ್ತೆ, ಬಟ್ ಆದ್ರೆ ನಾವಿಲ್ಲಿ ಮಾಡ್ತಾ ಇರೋದು ಕೇವಲ ರಿವಿಷನ್ ಅಷ್ಟೇ. ನೋಡಿ, ಆಮ್ಲಜನಕವನ್ನ ಸಾಗಿಸುವಂತದ್ದು ಕೆಂಪು ರಕ್ತ ಕಣಗಳು, ರಕ್ತ ಹೆಪ್ಪುಗಟ್ಟುವಂತೆ ಮಾಡುವಂತದ್ದು ಪ್ಲೇಟ್ಲೆಟ್ಸ್ ಅಂತಂದ್ರೆ ಕಿರುತಟ್ಟೆಗಳು ಅಲ್ವಾ. ನೆಕ್ಸ್ಟ್, ರೋಗಾಣುಗಳ ವಿರುದ್ಧ ಹೋರಾಡುವಂತದ್ದು ವೈಟ್ ಬ್ಲಡ್ ಸೆಲ್ಸ್. ಓಕೆನಾ. ಪೋಷಕಾಂಶಗಳು ಸಾಗಿಸುವಂತದ್ದು ರಕ್ತದೊಂದಿಗೆ ಸಾಗಾಣಿಕೆ ಆಗುತ್ತೆ, ಅದಕ್ಕೂ ಈ ಒಂದು ವಿಷಯಕ್ಕೆ ಸಂಬಂಧನೇ ಇಲ್ಲ. ಸರಿ, ಕೇಳಿರುವಂತದ್ದೇನು? ವಾಟ್ ಇಸ್ ದ ವೈಟ್ ಬ್ಲಡ್ ಸೆಲ್ಸ್? ವೈಟ್ ಬ್ಲಡ್ ಸೆಲ್ಸ್ ಸಂಬಂಧಪಟ್ಟಂತದ್ದು ರೋಗಾಣುಗಳ ವಿರುದ್ಧ ಹೋರಾಡುವಂತದ್ದು. ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳಿವೆ? ಹೌ ಮೆನಿ ಪೇರ್ಸ್ ಆಫ್ ರಿಬ್ಸ್ ಆರ್ ಪ್ರೆಸೆಂಟ್ ಇನ್ ದ ಹ್ಯೂಮನ್ ಬಾಡಿ ಅಂತ ಕರೀತಾರೆ. ಸೊ ಶ್ವಾಸಕೋಶವನ್ನ ಆವರಿಸಿರುವಂತಹ ಒಂದು ರಿಬ್ ಗೇಜ್ ಅಲ್ಲಿ ಪಕ್ಕೆಲುಬುಗಳಲ್ಲಿ ಎಷ್ಟು ಜೋಡಿಗಳಿದಾವೆ ಅಂತ ಕೇಳಿದ್ದಾರೆ. 10, 11, 12, 13 ಜೋಡಿ ಅಂತ ಇದೆ. ಎಸ್, ಕಮೆಂಟ್ ಮಾಡಿ. ಎಷ್ಟು ಜೋಡಿ ಇದಾವೆ? 12 ಜೋಡಿ ಇದಾವೆ. ಒಂದು ಜೊತೆ ಜೋಡಿಗಳು ಅಂತ ನೆನ್ಪಿಟ್ಕೊಬಿಡಿ ಅಷ್ಟೇ. ಒಂದು ಜೊತೆ ಜೋಡಿ ಮೀನ್ಸ್ 24 ಇದಾವೆ, ಎರಡು ಸೈಡ್. ಎರಡು ಸೈಡ್ ನಮಗೆ ಈ ಕಡೆ 12, ಈ ಭಾಗದಲ್ಲಿ 12 ನಮಗೆ ಕಾಣಿಸ್ತಾರೆ. 12 ಜೊತೆ 12 ಜೋಡಿ ಇದೆ. ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್. ಎಸ್, ಮುಂದಿನ ಪ್ರಶ್ನೆ, ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ? ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಕಾಸಸ್ ವಿಚ್ ಡಿಸೀಸ್? ಸ್ಕರ್ವಿ, ಬೆರಿ, ರಾತ್ರಿ ಕುರುತನ, ರಿಕೆಟ್ಸ್. ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಅದಕ್ಕೆ ನಾನು ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ. ಯಾವ್ದಾಗುತ್ತೆ? ನೈಟ್ ಬ್ಲೈಂಡ್ನೆಸ್, ರಾತ್ರಿ ಕುರುಡುತನ ಎನ್ನುವಂಥದ್ದು. ಎಸ್ನ ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ಖನಿಜವು ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಅಗತ್ಯ? ಸೊ ವಿಚ್ ಮಿನರಲ್ ಇಸ್ ಎಸೆನ್ಷಿಯಲ್ ಫಾರ್ ಫಾರ್ಮೇಶನ್ ಆಫ್ ಹಿಮೋಗ್ಲೋಬಿನ್? ಆಕ್ಚುಲಿ ಇದು ರಿಪೀಟೆಡ್ ಕ್ವಶನ್ ಅಂತ ಅನ್ಕೊಳ್ತೀನಿ. ಅಲ್ಲ, ಅವು ಯಾವ್ದು ಇರುತ್ತೆ ಅಂತ ಕೇಳಿದ್ರು, ಹಿಮೋಗ್ಲೋಬಿನ್ ಅಲ್ಲಿ ಇರೋದು ಅದೇ, ಹಿಮೋಗ್ಲೋಬಿನ್ ನಿರ್ಮಾಣಕ್ಕೂ ಕಾರಣನೂ ಅದೇ. ಅದು ಕ್ಯಾಲ್ಸಿಯಂ, ಐರನ್, ಅಯೋಡಿನ್ ಮತ್ತೆ ಪೊಟ್ಯಾಷಿಯಂ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಐರನ್ ಸರಿಯಾದ ಉತ್ತರ. ಎಸ್, ಇನ್ನು ಮುಂದಿನ ಪ್ರಶ್ನೆ, ಥೈರಾಯ್ಡ್ ಗ್ರಂಥಿಯು ಯಾವ ಹಾರ್ಮೋನ್ ಅನ್ನ ಸ್ರವಿಸುತ್ತದೆ? ಇನ್ಸುಲಿನ್, ಅಡ್ರಿನಲಿನ್, ಥೈರಾಕ್ಸಿನ್, ಗ್ಲುಕಗನ್. ಹೆಸರು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ವಿಚ್ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಬೈ ಥೈರಾಯ್ಡ್ ಗ್ಲ್ಯಾಂಡ್ ಮೀನ್ಸ್ ನಮಗೆ ಹೆಸರಲ್ಲೇ ಇರುತ್ತೆ, ಥೈರಾಕ್ಸಿನ್ ಎನ್ನುವಂಥದ್ದು. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ದೇಹದ ಸಮತೋಲನವನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ವಿಚ್ ಪಾರ್ಟ್ ಆಫ್ ಬ್ರೈನ್ ಕಂಟ್ರೋಲ್ಸ್ ಬಾಡಿ ಬ್ಯಾಲೆನ್ಸ್? ಸೊ ಇದು ನಿಮ್ಗೆ 10th ಅಲ್ಲಿ ಬರುತ್ತೆ. ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಪಾಠ ಇದೆ, ತುಂಬಾ ಚೆನ್ನಾಗಿದೆ ಆ ಪಾಠ. ಸೊ ಅದರಲ್ಲಿ ನಿಮ್ಗೆ ಈ ಒಂದು ಕ್ವಶನ್ ಬರುತ್ತೆ. ಸೊ ಯಾವುದು? ಸೆರಬ್ರಮ್ಮ, ಮೆಡುಲ್ಲಾ ಹಬಾಂಗ್ಲೇಟನ, ಹೈಪೋಥಲಾಮಸ್ ಅಂತ ಇದೆ. ಸೊ ಯಾವ್ದಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ? ಅನುಮಸ್ತಿಷ್ಕ ಅಂತ ಕರಿತೀವಲ್ವಾ. ಸೊ ಅನುಮಸ್ತಿಷ್ಕವು ದೇಹದ ಸಮತೋಲನ ನಿಯಂತ್ರಣ ಮಾಡುತ್ತೆ, ಸೆರಬೆಲ್ಲಮ್ ಅಂತ ಕರಿತೀವಿ. ಆಪ್ಷನ್ ಈ ನೋಡಿ, ನಮಗೆ ಕನ್ನಡದಲ್ಲೂ ತಿಳ್ಕೊಂಡಿರ್ಬೇಕು, ಇಂಗ್ಲಿಷಲ್ಲೂ ಪಾರ್ಟ್ಸ್ ತಿಳ್ಕೊಳ್ಬೇಕು. ಎಸ್ಪೆಷಲಿ ಯಾವಾಗ ಒಂದು ಆರ್ಟ್ ಮತ್ತೆ ಬ್ರೈನ್ ಬಂದಾಗ, ಆರ್ಟ್ ಬ್ರೈನ್ ಮತ್ತೊಂದು ಕಿಡ್ನಿಗೆ ಸಂಬಂಧಪಟ್ಟಂತೆ ಅಷ್ಟು ನಮ್ಗೆ ಹೆಚ್ಚಾಗಿ ಕೇಳೋದಿಲ್ಲ. ನಮ್ಗೆ ಹೆಚ್ಚು ಕನ್ಫ್ಯೂಷನ್ ಆಗುವಂಥದ್ದು ಆರ್ಟ್, ಇದು ಬ್ರೈನ್ ಅಲ್ಲಿ. ಆರ್ಟ್ ಬ್ರೈನ್ ಕಿಡ್ನಿಗೆ ಸಂಬಂಧಪಟ್ಟಂತೆ, ಮತ್ತೆ ರೆಸ್ಪಿರೇಟರಿ ಪಾರ್ಟ್ಸ್ ಬಗ್ಗೆ, ಉಸಿರಾಟ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಭಾಗಗಳ ಬಗ್ಗೆ, ಜೊತೆಗೆ ಜೀರ್ಣಾಂಗ ವ್ಯೂಹದ ಬಗ್ಗೆ. ಸೊ ಇಷ್ಟ್ರ ಬಗ್ಗೆ ನೀವು ಸ್ವಲ್ಪ ಇಂಗ್ಲಿಷ್ ಅಲ್ಲಿ ತಿಳ್ಕೊಂಡಿರ್ಬೇಕು, ಯಾಕಂದ್ರೆ ಆ ಪಾರ್ಟ್ಸ್ ಅನ್ನ ಕೇಳ್ತಾರೆ, ಇಂಗ್ಲಿಷ್ ಎಲ್ಲ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಎಸ್ಸಿನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡೋಣ. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಯ ಉತ್ತಮ ಮೂಲ ಯಾವುದು? ವಿಚ್ ಇಸ್ ದ ಬೆಸ್ಟ್ ಸೋರ್ಸ್ ಆಫ್ ವಿಟಮಿನ್ ಸಿ? ಅಂದ್ರೆ ಯಾವ್ದು ನಮಗೆ ವಿಟಮಿನ್ ಸಿ ಸಿಗುತ್ತೆ? ವಿಟಮಿನ್ ಸಿ ಅನ್ನುವಂಥದ್ದು ನಮ್ಗೆ ಏನ್ ಕೊಡುತ್ತೆ? ಸೊ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಅನ್ನುವಂಥದ್ದು ಅಲ್ವಾ. ಸೊ ರೈಸ್, ಆರೆಂಜ್, ಗೀ, ಎಗ್ ಅಂತ ಇದೆ. ಆ ರೈಸ್ ಎನ್ನುವಂಥದ್ದು ನಮಗೆ ಕಾರ್ಬೋಹೈಡ್ರೇಟ್ಸ್ ಅನ್ನ ಹೆಚ್ಚಾಗಿ ಒದಗಿಸ್ಕೊಡುತ್ತೆ, ಮೀನ್ಸ್ ತಕ್ಷಣಕ್ಕೆ ಶಕ್ತಿಯನ್ನು ಹೆಚ್ಚಾಗಿ ಕೊಡುತ್ತೆ. ಸೊ ಇದು ಆಪ್ಷನ್ ಎ ಆಗೋದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಬಿ ಕಿತ್ತಳೆ ಎನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆರೆಂಜ್ ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮೊಟ್ಟೆ, ತುಪ್ಪದಿಂದೆಲ್ಲ ನಮಗೆ ವಿಟಮಿನ್ ಡಿ ನಮಗೆ ಹೆಚ್ಚಾಗಿ ಸಿಗುತ್ತೆ. ಸೊ ಕೊಬ್ಬಿನಾಂಶಗಳು ಹೆಚ್ಚಾಗಿ ಸಿಗುವಂಥದ್ದು ತುಪ್ಪ ಮತ್ತೆ ಮೊಟ್ಟೆಯಿಂದ.
ಕೆಳಗಿನ ಯಾವ ರೋಗವು ಸೊಳ್ಳೆಯಿಂದ ಹರಡುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ? ಕ್ಷಯರೋಗ, ಡೆಂಗ್ಯೂ, ಟೈಫಾಯ್ಡ್, ಕಾಲರಾ ಅಂತ ಇದೆ. ಎಸ್, ಕಮೆಂಟ್ ಮಾಡಿ. ಕೆಳಗಿನ ಯಾವ ರೋಗವು ಸೊಳ್ಳೆಯಿಂದ ಹರಡುತ್ತದೆ? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಗುಡ್, ಅದು ಡೆಂಗ್ಯೂ. ಸೊ ಡೆಂಗ್ಯೂಗೆ ಅವೇರ್ನೆಸ್ ಎಲ್ಲ ಮೂಡಿಸ್ತಾ ಇರ್ತಾರೆ, ಅದಲ್ವಾ? ಸೊ ಅಂದ್ರೆ ಅದು ಸೊಳ್ಳೆಯಿಂದ ಹರಡುತ್ತೆ ಅನ್ನುವಂಥದ್ದು. ಇವೆಲ್ಲವೂ ಬ್ಯಾಕ್ಟೀರಿಯಾಗಳಿಂದ ಹರಡುವಂಥವು. ಸೊ ಸೊಳ್ಳೆ ಒಂದು ವಾಹಕ ಅಷ್ಟೇ ಇಲ್ಲಿ. ಆ ವಾಹಕದ ಹೆಸರೇನಂತ ಹೇಳ್ತೀರಾ? ಹೆಸರನ್ನ ಕಮೆಂಟ್ ಮಾಡ್ತೀರಾ? ಅದಕ್ಕೊಂದು ಹೆಸರೇ ಇದೆ. ಮುಂದಿನ ಪ್ರಶ್ನೆ, ರಕ್ತದ ದ್ರವ ಭಾಗವನ್ನ ಏನೆಂದು ಕರೆಯುತ್ತಾರೆ? ವಾಟ್ ಇಸ್ ದ ಲಿಕ್ವಿಡ್ ಫಾರ್ಟ್ ಆಫ್ ಬ್ಲಡ್ ಕಾಲ್ಡ್? ಪ್ಲಾಸ್ಮಾ, ಸಿರಮ್, ಲಿಂಫ್, ಹಿಮೋಗ್ಲೋಬಿನ್ ಅಂತ ಇದೆ. ಸೊ ಯಾವ್ದು ಸರಿಯಾದ ಉತ್ತರ ಆಗುತ್ತೆ ಅನ್ನೋದನ್ನ ತಿಳಿಸಿ. ರಕ್ತದ ದ್ರವ ಭಾಗ ಅಂತಂದ್ರೆ ಸರ್ ರಕ್ತನೇ ದ್ರವ ಅಲ್ವಾ ಅಂತಂದ್ರೆ ಲಿಕ್ವಿಡ್ ಫಾರ್ಟ್ ಅಂತಂದ್ರೆ, ನೋಡಿ ನಮ್ಮ ದೇಹದಲ್ಲಿ ನೀವು ಆಕ್ಚುಲಿ ಯಾವಾಗಾದ್ರೂ ನಿಮ್ಗೆ ಗಾಯ ಆದ್ರೆ ನೀವು ಗಮನಿಸ್ ನೋಡಿರ್ಬೋದು, ಆ ಗಾಯದ ಮೇಲೆ ಬರುವಂತಹ ಗಾಯ ಜೊತೆ ರಕ್ತ ಬಂದಿರುತ್ತೆ, ರಕ್ತದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ರೂಪದಲ್ಲೂ ಬಂದಿರುತ್ತೆ. ಅದನ್ನ ನಾವು ದುಗ್ಧರಸ ಅಂತ ಕರಿತೀವಿ. ಅಷ್ಟೇ ಅದು ಪ್ಲಾಸ್ಮಾ ರೂಪದಲ್ಲಿ ಇರುತ್ತೆ. ಸೊ ಇದಕ್ಕೆ ನಾವು ಆ ದ್ರವದ ಭಾಗವನ್ನು ನಾವೇನ್ ಕರಿತೀವಿ? ಪ್ಲಾಸ್ಮಾ ಎಂದು ಕರಿತೀವಿ. ಆಕ್ಚುಲಿ ರಕ್ತ ಯಾವ ಸ್ಟೇಟ್ ಅಲ್ಲಿ ಇದೆ ಅಂತಂದ್ರೆ ಬಹಳ ಜನ ಹೇಳ್ತಾರೆ ಅದು ಪ್ಲಾಸ್ಮಾ ಸ್ಟೇಟ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಬಟ್ ಇದಕ್ಕೆ ರಕ್ತದ ದ್ರವ ಭಾಗವನ್ನು ನಾವೇನ್ ಕರಿತೀವಿ? ಪ್ಲಾಸ್ಮಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಜೀರ್ಣಕ್ರಿಯೆಯ ಬಹುಭಾಗ ನಡೆಯುವಂತ ಅಂಗ ಯಾವುದು? ವಿಚ್ ಆರ್ಗನ್ ಡಸ್ ಮೋಸ್ಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್? ಬಾಯಿ, ಜಠರ, ಸಣ್ಣ ಕರಳು, ದೊಡ್ಡ ಕರಳು ಅಂತ ಇದೆ. ಸೊ ಇದು ಸಹ ನಿಮ್ಗೆ ರಿಪೀಟೆಡ್ ಕ್ವಶನ್ಸ್ ಬಹಳ ಸಲ ನೀವು ಗಮನಿಸಿ ನೋಡಿರ್ತೀರ ಇವೆಲ್ಲ ಯಾವುದು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಕರಳು. ಸೊ ನಮ್ಮ ದೇಹದ ಸಂಪೂರ್ಣವಾಗಿ ಸೊ ಏನು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಗಳಾಗಿರ್ಬೋದು, ಕೊಬ್ಬಿನಾಂಶಗಳಾಗಿರ್ಬೋದು, ಸೊ ಅವುಗಳನ್ನೆಲ್ಲವನ್ನು ಸಹ ಅಷ್ಟೇ ಅಮೈನೋ ಆಮ್ಲಗಳಾಗಿ, ಗ್ಲೂಕೋಸ್ ಆಗಿ, ಮತ್ತೆ ಗ್ಲಿಸರಾಲ್ಗಳಾಗಿ, ಮತ್ತೆ ಕೊಬ್ಬಿನಾಂಶಗಳಾಗಿ ಪರಿವರ್ತನೆ ಮಾಡುವಂಥದ್ದೆಲ್ಲ ಸಹ ನಮ್ಮ ಸಣ್ಣ ಕರಳಿನಲ್ಲೇ ಅಲ್ವಾ? ಸೊ ನಮ್ಗಿಲ್ಲಿ ಈ ಸಣ್ಣ ಕರಳಿಗೆ ಸಹಾಯ ಮಾಡುವಂತ ಎರಡು ಅಂಗಗಳು ಯಾವುವು ಅಂತಾನು ಕೇಳ್ತಾರೆ. ಆ ಒಂದು ಮಾಹಿತಿ ನಿಮ್ಗೆ ಇಲ್ಲಿ ಯಾವುದು? ಒಂದು ಯಕೃತ್ ಸಹಾಯ ಮಾಡುತ್ತೆ, ಮತ್ತೊಂದು ಮೆದೋಜಿರಕಾಂಗ ಗ್ರಂಥಿ ಸಹಾಯ ಮಾಡುತ್ತೆ. ಮೆದೋಜಿರಕಾಂಗ ಗ್ರಂಥಿ ಸಹಾಯ ಮಾಡುತ್ತೆ. ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಯಕೃತ್ನಲ್ಲಿ ಬೈಲ್ ಜ್ಯೂಸ್ ಪಿತ್ತರಸ ಅನ್ನುವಂಥದ್ದು ಇರುತ್ತೆ. ಆ ಪಿತ್ತರಸ ಏನ್ ಮಾಡುತ್ತೆ? ಕೊಬ್ಬನ್ನ ವಿಭಜನೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಓಕೆನಾ? ಇನ್ನ ಮೆದೋಜಿರಕಾಂಗ ಗ್ರಂಥಿ ಅನ್ನುವಂಥದ್ದು ಸಹ ಅಷ್ಟೇ, ಇದರಲ್ಲಿ ಇದು ಸಹ ಅಷ್ಟೇ ಕೊಬ್ಬಿನಾಂಶಗಳು ಮತ್ತೆ ಪ್ರೋಟೀನ್ ಅನ್ನ ವಿಭಜನೆ ಮಾಡಕ್ ಸಹಾಯ ಮಾಡ್ತವೆ. ಸೊ ನಮ್ಗೆ ಇಲ್ಲಿ ಟ್ರಿಪ್ಸಿನ್ ಎನ್ನುವಂಥದ್ದು ಕಂಡು ಬರುತ್ತೆ. ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಎನ್ನುವಂತ ಕಿಣ್ವಗಳು ಕಂಡು ಬರುತ್ತೆ. ಅವಾಗ ನಾನು ಹೇಳ್ತಿರ್ಬೇಕಾದ್ರೆ ಹೇಳಿದೆ 4 ತುಂಬಾ ಇಂಪಾರ್ಟೆಂಟ್ ನಮ್ಮ ದೇಹದಲ್ಲಿ. ಯಾವುದು? ಅಮೈಲೇಸ್, ಪೆಪ್ಸಿನ್, ಟ್ರಿಪ್ಸಿನ್, ಲೈಪೇಸ್ ಅಂತ. ನಮ್ಗೆ ಅಮೈಲೇಸ್ ಕಂಡು ಬರುವಂತದ್ದು ಬಾಯಿಯಲ್ಲಿ, ಜೊತೆಗೆ ನಮ್ಮ ಒಂದು ಜಠರದಲ್ಲಿ ಕಂಡು ಬರುವಂತದ್ದು. ನಾನು ಕ್ವಶನ್ ಕೇಳಿದೆ, ಜಠರದಲ್ಲಿ ಕಂಡು ಬರುವಂತದ್ದು ಟ್ರಿಪ್ಸಿನ್. ಸೊ ನಮಗೆ ಮೆದೋಜಿರಕಾಂಗ ಗ್ರಂಥಿಯಲ್ಲಿ ಕಂಡು ಬರುವಂತದ್ದು ಟ್ರಿಪ್ಸಿನ್ ಮತ್ತೆ ಲೈಪೇಸ್ ಎನ್ನುವಂಥದ್ದು. ಟ್ರಿಪ್ಸಿನ್ ಅಷ್ಟೇ ಅದು ನಮಗೆ ಪ್ರೋಟೀನ್ ನ ಸಂಶ್ಲೇಷಣೆ ಮಾಡುತ್ತೆ. ಲೈಪೇಸ್ ಅನ್ನುವಂಥದ್ದು ಕೊಬ್ಬಿನಾಂಶಗಳನ್ನ ಜೀರ್ಣ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇವೆರಡೂ ಸೇರಿ ಏನ್ ಮಾಡುತ್ತೆ? ಸಣ್ಣ ಕರಳಿಗೆ ಸಹಾಯ ಮಾಡುತ್ತೆ. ಅದಕ್ಕೆ ನಮ್ಮ ದೇಹದಲ್ಲಿ ಸಣ್ಣ ಕರಳು ಬಹುಭಾಗ ಜೀರ್ಣಕ್ರಿಯೆ ಮಾಡುತ್ತೆ ಅಂತಂದ್ರೆ ಅದಕ್ಕೆ ಹೆಲ್ಪ್ ಮಾಡೋರು ಜಾಸ್ತಿ ಅಂತ. ಸ್ಟೊಮೆಕ್ ಅಲ್ಲಿ ಜೀರ್ಣಕ್ರಿಯೆ ನಡೀತೆ, ಪಾಪ ಅದೊಂದೇ ವರ್ಕ್ ಮಾಡುತ್ತೆ ಅಲ್ಲಿ, ಬಟ್ ಸಣ್ಣ ಕರಳಿಗೆ ಹೆಲ್ಪ್ ಮಾಡೋರು ಜಾಸ್ತಿ. ಅದಕ್ಕೆ ಬಹುಭಾಗ ನಡೆಯುವ ಭಾಗ ಯಾವ್ದಾಗುತ್ತೆ? ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದು ನೀರಿನಲ್ಲಿ ಕರಗುವಂತಹ ವಿಟಮಿನ್ ಆಗಿದೆ ಅಂತ ಕೇಳಿದರೆ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ವಾಟರ್ ಸಾಲ್ಯುಬಲ್? ಸೊ ಇದನ್ನ ರಿಪೀಟೆಡ್ ಕೇಳ್ತಾ ಬಂದಿದೆ. ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಎ, ಡಿ, ಇ, B12 ಅಂತ ಇದೆ. ನೀರಿನಲ್ಲಿ ಕರಗುವಂತದ್ದು ಬಿ ಮತ್ತೆ ಸಿ ಗಳು ಮಾತ್ರ. ಸೊ ವಿಟಮಿನ್ ಡಿ ರೈಟ್ ಆನ್ಸರ್. ನಾವು ಅದಕ್ಕೆ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಮುಂದಿನ ಪ್ರಶ್ನೆ, ರಕ್ತದ ಸಾಮಾನ್ಯ ಗುಂಪು ವ್ಯವಸ್ಥೆ ಯಾವುದು? ವಿಚ್ ಇಸ್ ದ ಕಾಮನ್ ಬ್ಲಡ್ ಗ್ರೂಪ್ ಸಿಸ್ಟಮ್? ABO ಸಿಸ್ಟಮ್, DNA ಸಿಸ್ಟಮ್, RNA ಸಿಸ್ಟಮ್, ATP ಸಿಸ್ಟಮ್. ಸಾಮಾನ್ಯವಾಗಿ ನಾವು ರಕ್ತದ ಸಾಮಾನ್ಯ ಗುಂಪುಗಳು ಅಂತಂದ್ರೆ ರಕ್ತವನ್ನ ಯಾರದೇ ಒಬ್ಬ ಬ್ಲಡ್ ಗ್ರೂಪ್ ಆಗಿರ್ಬೋದು, AB ಅಥವಾ O ಇರುತ್ತೆ. ಅದು ಪಾಸಿಟಿವ್, ನೆಗೆಟಿವ್ ಅದು ಮುಂದಕ್ಕೆ. ಬಟ್ ಆದ್ರೆ ಪ್ರೆಸೆಂಟ್ಲಿ ನಮ್ಗಿರುವಂತದ್ದು ಯಾವುದು? ಈ ಸಿಸ್ಟಮ್ ನಮ್ಗೆ AB ಸಿಸ್ಟಮ್, ABO ಸಿಸ್ಟಮ್ ಇರುವಂತದ್ದು. ಓಕೆನಾ? ರಕ್ತದ ಸಾಮಾನ್ಯ ಗುಂಪು ವ್ಯವಸ್ಥೆ ಯಾವ್ದಾಗಿರುತ್ತೆ? ಆಪ್ಷನ್ ಎ, ABO ಸಿಸ್ಟಮ್. ಮುಂದಿನ ಪ್ರಶ್ನೆ, ಕೆಳಗಿನ ಯಾವ ರೋಗವು ವೈರಸ್ ನಿಂದ ಉಂಟಾಗುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ಡಿಸೀಸ್ ಇಸ್ ಕಾಸ್ಡ್ ಬೈ ವೈರಸ್? ಓಕೆ, ಇದು ಸಹ ರಿಪೀಟೆಡ್ ಕ್ವಶನ್. ಓಕೆ, ಇಲ್ಲ, ಬಟ್ ಆದ್ರೆ ಹೇಳಿದೀನಿ ನಾನು. ಚಿಕನ್ ಪಾಕ್ಸ್, ಟೈಫಾಯ್ಡ್, ಕಾಲರಾ, ಕ್ಷಯರೋಗ ಅಂತ ಇದೆ. ಚಿಕನ್ ಪಾಕ್ಸ್ ಅನ್ನುವಂಥ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಕೊನೆಯ 3 ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಕೊನೆಯ 3 ಪ್ರಶ್ನೆಗಳು, ದೇಹದಲ್ಲಿ ಒಂದ್ ನಿಮಿಷ, ದೇಹದಲ್ಲಿ ಕ್ಯಾಲ್ಸಿಯಂನ ಪ್ರಮುಖ ಕಾರ್ಯ ಯಾವುದು? ವಾಟ್ ಇಸ್ ದ ಮೈನ್ ಫಂಕ್ಷನ್ ಆಫ್ ಕ್ಯಾಲ್ಸಿಯಂ ಇನ್ ದ ಬ್ಲಡ್? ರಕ್ತದ ಸಕ್ಕರೆಯನ್ನ ಹೆಚ್ಚಿಸುವುದು, ಎಲುಬು ಮತ್ತೆ ಹಲ್ಲುಗಳನ್ನ ಬಲಪಡಿಸುವಂತದ್ದು, ಜೀರ್ಣಕ್ರಿಯೆ ನಡೆಸುವಂತದ್ದು, ಆಮ್ಲಜನಕ ಸಾಗಿಸುವುದಂತ ಇದೆ. ಸೊ ಆಪ್ಷನ್ಸ್ ತುಂಬಾ ಈಸಿ ಆಗಿದೆ. ಕ್ಯಾಲ್ಸಿಯಂ ಏನ್ ಮಾಡುತ್ತೆ? ಕ್ಯಾಲ್ಸಿಯಂ ಯಾಕೆ ನಮ್ಗೆ ತುಂಬಾ ಬೇಕು? ಸೊ ಸೂರ್ಯನ ಬೆಳಕಿಗೆಲ್ಲ ನಿಂತ್ಕೊಳ್ಳಿ,
ಕ್ಯಾಲ್ಸಿಯಂ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೀವಿ. ಏನಕ್ಕೆ? ನಮ್ಮ ದೇಹದ ಮೂಳೆಗಳನ್ನ ಬಲಪಡಿಸೋದಕ್ಕೋಸ್ಕರ ಅಲ್ವಾ. ಸೊ ಎಲುಬು ಮತ್ತೆ ಹಲ್ಲುಗಳನ್ನ ಬಲಪಡಿಸುವಂಥದ್ದು. ಸ್ಟ್ರೆಂಥನ್ ದ ಬೋನ್ಸ್ ಅಂಡ್ ಟೀತ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಎಸ್. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ. ಮಾನವನ ಸಾಮಾನ್ಯ ದೇಹದ ಉಷ್ಣಾಂಶ ಎಷ್ಟು? ವಾಟ್ ಇಸ್ ದ ನಾರ್ಮಲ್ ಬಾಡಿ ಟೆಂಪರೇಚರ್? 35, 36, 37, 98 ಅಂತ ಇದೆ. ಯಾವ್ದು ಇದಕ್ಕೆ ಸಂಬಂಧಪಟ್ಟಂತೆ ಇದಾಗಿರುತ್ತೆ? 37 ಡಿಗ್ರಿ ಸೆಲ್ಸಿಯಸ್. ವೆರಿ ಗುಡ್, ವೆರಿ ಗುಡ್, ಗುಡ್. ಎಸ್. ಇನ್ನ ಮುಂದಿನ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ. ಉತ್ತಮ ಆರೋಗ್ಯಕ್ಕಾಗಿ ಅತ್ಯಂತ ಪ್ರಮುಖವಾದದ್ದು ಏನು ಅಂತ ಕೇಳಿದ್ರೆ, ವಿಚ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಫಾರ್ ಗುಡ್ ಹೆಲ್ತ್. ಸೊ ಆರೋಗ್ಯ ಶಿಕ್ಷಣದ ಪ್ರಶ್ನೆಯೊಂದಿಗೆ ನಾವು ಇವತ್ತು ಎಂಡ್ ಮಾಡೋಣ. ನೋಡಿ, ಪ್ರಶ್ನೆಗಳು ನಿಮ್ಗೆ ಉಪಯುಕ್ತ ಆಗ್ತಾ ಇದಾವೆ, ಮಾಹಿತಿ ಉಪಯುಕ್ತ ಆಗ್ತಾ ಇದೆ ಅಂತ ಜಸ್ಟ್ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಕೊನೆಯ ಪ್ರಶ್ನೆ. ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ. ಸೊ ಬ್ಯಾಲೆನ್ಸ್ ಡಯಟ್, ರೆಗ್ಯುಲರ್ ಎಕ್ಸರ್ಸೈಸ್ ಅಂಡ್ ಅಡಿಕ್ವೇಟ್ ಸ್ಲೀಪ್ ಮಾಡೋದ್ರಿಂದ ನಮಗೆ ಒಂದು ಗುಡ್ ಹೆಲ್ತ್ ಸಿಗುತ್ತಾ. ಹೆಚ್ಚು ಔಷಧಿಗಳನ್ನು ಸೇವಿಸುವಂಥದ್ದು, ಟೇಕಿಂಗ್ ಮೋರ್ ಮೆಡಿಸಿನ್ಸ್. ತ್ವರಿತ ಆಹಾರವನ್ನು ಸೇವಿಸುವುದು, ಈಟಿಂಗ್ ಫಾಸ್ಟ್ ಫುಡ್ ರೆಗ್ಯುಲರ್ಲಿ. ವ್ಯಾಯಾಮ ಮಾಡದಿರುವುದು, ಅವಾಯ್ಡಿಂಗ್ ಎಕ್ಸರ್ಸೈಸ್. ನೋಡಿ, ವ್ಯಾಯಾಮ ಅನ್ನುವಂಥದ್ದು ಮಾಡಲೇಬೇಕು. ಸೊ ವ್ಯಾಯಾಮ ಅನ್ನುವಂಥದ್ದು ನಾವು ಆಕ್ಚುಲಿ ಬಹಳಷ್ಟು ಜನ ಮಾಡಲ್ಲ ಅಂತ ಅನ್ಕೋತೀವಿ, ಬಟ್ ನಾವು ದಿನನಿತ್ಯ ಮಾಡ್ತಾನೆ ಇರ್ತೀವಿ. ಯಾಕೆ? ನಡೀತಾ ಇರ್ತೀವಿ. ನಡೆಯೋದು ಸಹ ಒಂದು ವ್ಯಾಯಾಮವೇ. ನಡೆಯುವುದು, ಮಲಗುತ್ತಾ ಇರ್ತೀವಿ, ಮಲಗೋ ಕೆಲಸಗಳನ್ನ ಮಾಡ್ತೀವಿ. ಅವೆಲ್ಲವೂ ನಮ್ಮ ವ್ಯಾಯಾಮಗಳೇ. ಆಕ್ಚುಲಿ ನಾವನ್ನ ಪರ್ಟಿಕ್ಯುಲರ್ ಆಗಿ ಮಾಡೋದಿಲ್ಲ ಅಷ್ಟೇ, ವ್ಯಾಯಾಮವನ್ನ ಮಾಡೇ ಮಾಡ್ತೀವಿ. ಆದ್ರೆ ಅದಕ್ಕೆ ಅಂತ ಕೆಲವೊಂದಿಷ್ಟು ಸಮಯ ಮೀಸಲಿಡುವಂಥದ್ದು ಉತ್ತಮ. ಇನ್ನ ತ್ವರಿತ ಆಹಾರ, ಫಾಸ್ಟ್ ಫುಡ್ಸ್ ನ ಜಾಸ್ತಿ ಸೇವನೆ ಮಾಡುವಂಥದ್ದು ಅದು ನಮ್ಮ ಒಂದು ದೇಹದ ಕೊಬ್ಬಿಗೆ ಕಾರಣ ಆಗುತ್ತೆ ಜಾಸ್ತಿಯಾಗಿ. ಹೆಚ್ಚು ಔಷಧಿಗಳನ್ನು ಸಹ ಸೇವಿಸಬಾರದು. ನಮ್ಮ ದೇಹ ತುಂಬಾ ಉತ್ತಮವಾಗಿರ್ಬೇಕು ಅಂತಂದ್ರೆ ಸಮತೋಲಿತ ಆಹಾರ, ನಿಯಮಿತ ವ್ಯಾಯಾಮ, ಸಾಕಷ್ಟು ಇದೆ, ರೆಗ್ಯುಲರ್ ಎಕ್ಸರ್ಸೈಸ್ ಮಾಡ್ಬೇಕು. ಅದಕ್ಕಂತಾನೆ ಹೆಚ್ಚು ಒಂದು 4-5 ಅವರನ್ನು ತೆಗೆದುಕೊಳ್ಳುವಂತಹ ಆ ರೀತಿ ಅವಶ್ಯಕತೆ ಇರೋದಿಲ್ಲ. ನಮ್ಮ ದೇಹ ತುಂಬಾ ಉತ್ತಮವಾಗಿರ್ಬೇಕಂತಂದ್ರೆ ಉತ್ತಮ ಆಹಾರ, ವ್ಯಾಯಾಮ, ನಿದ್ರೆ. ಸೊ ಇಷ್ಟು ಬಂದ್ಬಿಟ್ರೆ ನಿಮ್ಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸಹ ಹೈ ಆಗುತ್ತೆ. ಜೊತೆಗೆ ನಿಮಗೆ ಓದಿದ್ದು ಹೆಚ್ಚಾಗಿ ನಿಮ್ಗೆ ಮೈಂಡ್ ಅಲ್ಲಿ ಉಳ್ಕೊಬಿಡುತ್ತೆ. ಓಕೆನಾ ಸ್ನೇಹಿತರೆ? ಇದಿಷ್ಟು ಇವತ್ತಿನ ಒಂದು ಮೊದಲ 50 ಪ್ರಶ್ನೆಗಳಾಗಿತ್ತು. ನೀವು ಗಮನಿಸಬಹುದು. ಸೊ 50 ಪ್ರಶ್ನೆಗಳು ಸಹ ನಮ್ಗೆ ಯಾವ್ದು ಸಂಬಂಧಪಟ್ಟಿರುವಂತದ್ದು? ಬಯಾಲಜಿಗೆ ಸಂಬಂಧಪಟ್ಟಿರುವಂತಹ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತದ್ದು ಇತ್ತು. ಜೊತೆಗೆ ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹೆಚ್ಚು ಪ್ರಶ್ನೆಗಳಿತ್ತು. ಸೊ ನಿಮಗೆ ಸಾಧ್ಯವಾದ್ರೆ ನಿಮ್ಮ ಹೆಚ್ಚಿನ ಜನ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಜೊತೆಗೆ ನೀವು ಇಲ್ಲಿ ಗಮನಿಸಬಹುದು. ಸೊ ಇವತ್ತು ನಾನು ತಂದಿದ್ದಂತಹ 50 ಪ್ರಶ್ನೆಗಳು ಸಹ ನಾನು ಈಗಾಗಲೇ ಹೇಳಿದಂತೆ ಬಯಾಲಜಿಗೆ ಸಂಬಂಧಪಟ್ಟಂತಿತ್ತು. ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ತರ್ತೀನಿ. ಅದಾದ ನಂತರ ಫಿಸಿಕ್ಸ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಎಲ್ಲವನ್ನ ಚರ್ಚೆ ಮಾಡೋಣ. ಫಿಸಿಕ್ಸ್ ಸಂಬಂಧಪಟ್ಟ ಪ್ರಶ್ನೆಗಳು ಚರ್ಚೆ ಮಾಡೋಣ. ಸೊ ಇನ್ನ ಯಾವ ರೀತಿಯಾಗಿ ನಿಮಗೆ ಪಾಠಗಳು ಮಾಡ್ಬೇಕನ್ನುವಂಥದ್ದು ಸಹ ನೀವು ನನ್ಗೆ ತಿಳಿಸಬಹುದು. ಜೊತೆಗೆ ಈಗ MCQs ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ನಾನು ಕ್ಲಾಸಸ್ ಅನ್ನು ಮಾಡ್ತಾ ಇದ್ದೀನಿ. ಸೊ ನಮ್ಮ ಒಂದು ಸೈನ್ಸ್ ಕ್ಲಾಸಸ್ ಸ್ಟಾರ್ಟ್ ಆಗಿದಾವೆ. 8th ಇಂದ ಮತ್ತೆ ಶುರು ಮಾಡಿದ್ದೀನಿ. ಯಾಕಂದ್ರೆ ನೀವು ಸರ್ ಹೊಸ ಒಂದು ಸಿಲೆಬಸ್ ಇರೋದ್ರಿಂದ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಕೇಳಿರೋದ್ರಿಂದ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಿದೀನಿ. ಆಲ್ರೆಡಿ ಒಂದು ಚಾಪ್ಟರ್ ಮುಗಿದಿದೆ. ಸೊ ಡೈಲಿ ಒಂದೊಂದು ಚಾಪ್ಟರ್ ಮುಗಿಸುವಂತ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಬಹಳ ಜನ ಕೇಳ್ತಾ ಹಾಗೆ MCQs ಅನ್ನು ಮಾಡಿ ಅಂತ ಕೇಳ್ತಾ ಇದ್ದೀರಾ. ನೋಡಿ, MCQs ಅನ್ನ ತಯಾರು ಮಾಡಕ್ ಹೋದ್ರೆ ಸೊ ಪಾಠವನ್ನ ಬೇಗ ಮುಗಿಸೋಕ್ಕಾಗೋದಿಲ್ಲ. ಅದಕ್ಕೆ ಪಾಠಗಳನ್ನ ಮೊದಲಿಗೆ ಮುಗಿಸೋಣ, MCQ ಸರಣಿನ ಆಮೇಲೆ ಮಾಡೋಣ. ಓಕೆನಾ? ಸೊ ಜೊತೆಗೆ ಗಣಿತ ಪಾಠಗಳನ್ನ ಮಾಡಿ ಸರ್ ಅಂತ ಬಹಳ ಜನ ಕೇಳ್ತಾ ಇದ್ರ. ಗಣಿತ ಪಾಠಗಳನ್ನು ಸಾಧ್ಯವಾದಷ್ಟು ಬೇಗ ಅಂತಲ್ಲ, ನಾಳೆಯಿಂದಲೇ ಪ್ರಾರಂಭ ಮಾಡ್ತೀನಿ. ಓಕೆನಾ? ಸೊ ನಾಳೆಯಿಂದ ಪ್ರಾರಂಭ ಮಾಡ್ತೀನಿ. ಬಟ್ ನನಗೆ ಅಲ್ಲೊಂದು ಡೌಟ್ ಇದೆ. ಸೊ ಹಳೆ ಪಠ್ಯಕ್ರಮ, ಹೊಸ ಪಠ್ಯಕ್ರಮ ಎರಡು ಒಂದೇ ತರ ಇದೆ. ಹಳೆ ಪಠ್ಯಕ್ರಮನ ಮುಂದುವರಿಸಬೇಕು ಅಂತಂದ್ರೆ ನನಗೆ 8th ಅಲ್ಲಿ ಇನ್ನೊಂದು 2 ಚಾಪ್ಟರ್ ಇದೆ ಅಷ್ಟೇ. ಆ 2 ಚಾಪ್ಟರ್ ಮುಗಿಸಿ 8th ಮುಗಿದೋಗುತ್ತೆ. ಆಮೇಲೆ 9th ಮಾಡ್ಕೊಂಡು ಹೋಗ್ಬೋದು. ಆದ್ರೆ 8th ಸಿಲೆಬಸ್ ಅನ್ನ ಮುಗಿಸೋದು ಅಥವಾ 8th ಅನ್ನ ಮೊದಲಿಂದ ಪ್ರಾರಂಭ ಮಾಡುವಂತದ್ದು ಅಂತ ಒಂದು ಡೌಟ್ ಇದೆ. ಅದನ್ನ ನಾನು ಬೇರೆ ವಿಡಿಯೋ ಮಾಡಿ ಪ್ರಶ್ನೆನ ಕೇಳ್ತೀನಿ. ಓಕೆ ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಇಷ್ಟೊತ್ತು ನನ್ನ ಜೊತೆ ಇದು ಸಹಕರಿಸಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಸಹ ಧನ್ಯವಾದಗಳು. ಟೇಕ್ ಕೇರ್. ನಮಸ್ಕಾರ ಸ್ನೇಹಿತರೆ.